ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಬಿಡದಿಯಲ್ಲಿ ನಡೀತಾ ಇರುವ ಬಡದಾಟದ ವಿಚಾರವನ್ನ ನಿರಂತರವಾಗಿ ರಿಪಬ್ಲಿಕ್ ಕನ್ನಡವೂ ಸೇರಿದಂತೆ ಬಹುತೇಕ ಕನ್ನಡ ಮಾಧ್ಯಮಗಳಲ್ಲಿ, ಇನ್ಫ್ಯಾಕ್ಟ್ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ನೀವು ಗಮನಿಸ್ತಲೇ ಬರ್ತಿದ್ದೀರಿ. ರೈತರು ವರ್ಸಸ್, ಅದರಲ್ಲೂ ಭೂಮಿಯನ್ನ ಕೊಡ್ಲಿಕ್ಕೆ ಸಿದ್ಧರಿಲ್ಲದ ರೈತರು ವರ್ಸಸ್ ರಾಜ್ಯ ಸರ್ಕಾರ ಅನ್ನೋ ರೀತಿಯಲ್ಲಿ ಚಿತ್ರಣ ಮೇಲ್ನೋಟಕ್ಕೆ ಅತ್ಯಂತ ಸ್ಪಷ್ಟವಾಗಿ ಕಾಣುವಂತೆ ಕಂಡು ಬರ್ತಾ ಇದೆ. ರೈತ ವಿರೋಧಿ ನಿಲುವು ಇದು ಅಂತ ಹೇಳಿ ವಿರೋಧ ಪಕ್ಷಗಳು ಕೂಡ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಪ್ರತಿನಿತ್ಯ ಟೀಕೆ ಮಾಡ್ತಿರುವುದನ್ನ ಕೂಡ ನೀವು ಗಮನಿಸ್ತಿದ್ದೀರಿ. ಅಲ್ಲಿಗೆ ರೈತ ವಿರೋಧಿ ಅನ್ನೋ ನಿಲುವು ಕೇವಲ ಬಿಡದಿ ವಿಚಾರದಲ್ಲಿ ಮಾತ್ರನ ಇಂಥ ಆರೋಪ ಕೇಳೋಕ್ ಸಿಗ್ತಾ ಇರೋದು? DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ರಚನೆಯಾದ ದಿನದಿಂದಲೂ ಕೂಡ ಆಗಿರೋದು ಕೆಲವೇ ದಿನಗಳು ಕೈಗೆತ್ಕೊಳ್ತಾ ಇರುವ ಒಂದಲ್ಲ ಒಂದು ಪ್ರಾಜೆಕ್ಟ್ ನಿಂದ, ಹಾಗೆ ಸರ್ಕಾರ ಮಾಡಬೇಕಾಗಿರುವ ಅಥವಾ ಮಾಡದೆ ಉಳಿದಿರುವ ಕೆಲ ಯೋಜನೆಗಳ ವಿಚಾರದಲ್ಲೂ ಕೂಡ ಅದ್ಯಾಕೋ ಏನು ಒಕ್ಕಲಿಗ ಸಮುದಾಯದ ನಾಯಕರಾದ DK ಶಿವಕುಮಾರ್ ಅವರು ಅವರದೇ ಸಮುದಾಯವನ್ನ ಪ್ರತಿನಿಧಿಸುವಂತಹ ರೈತರ ಪರವಾಗಿ ನಿಲ್ತಾ ಇಲ್ವಾ? ರೈತರಿಗೆ ವಿರೋಧ ಅನಿಸುವಂತಹ ನಿಲುವುಗಳನ್ನ ಕೈಗೊಳ್ತಿದ್ದಾರಾ? ಫಾರ್ ಎಕ್ಸಾಂಪಲ್ 2ನೇ ಏರ್ಪೋರ್ಟು, ಫಾರ್ ಎಕ್ಸಾಂಪಲ್ ಸ್ಟೇಡಿಯಮ್ಮು, ಹಿಂಗೆ ಪಟ್ಟಿ ಆಗ್ತಾ ಹೋದ್ರೆ ಎಲ್ಲೆಲ್ಲಿ ಹೊಸ ಪ್ರಾಜೆಕ್ಟ್ಗಳನ್ನು ಕೈಗೆತ್ಕೊಳ್ಬೇಕು ಸರ್ಕಾರ ಅಂತ ಹೋಗ್ತಿದೆಯೋ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ರೈತರ ವಿರೋಧ ಕೇಳೋಕೆ ಸಿಗ್ತಲೇ ಇದೆ. ಇದು ಎಲ್ಲ ಸರ್ಕಾರದ ಅವಧಿಯಲ್ಲೂ ಎಲ್ಲ ಪ್ರಾಜೆಕ್ಟ್ಗಳ ವಿಚಾರದಲ್ಲೂ ಸತ್ಯ ಅಂತ ಅನಿಸಿದ್ರು ಕೂಡ ನಾನು ಆಗ್ಲೇ ಹೇಳ್ದಾಗೆ ಒಕ್ಕಲಿಗ ಸಮುದಾಯದವರು, ಪೆನ್ನು ಪೇಪರ್ ಕೇಳಿದವರು ಹೆಚ್ಚು ರೈತರ ಪರವಾಗಿ ನಿಲ್ತಾರೆ ಅನ್ನೋ ಸಹಜ ನಿರೀಕ್ಷೆ DK ಶಿವಕುಮಾರ್ ಅವ್ರ ಮೇಲಿತ್ತು. ಪ್ರಾಜೆಕ್ಟ್ಗಳ ಕತೆ ಪಕ್ಕಕ್ಕಿಟ್ಟು ನೋಡೋದಾದ್ರೂ ಕೂಡ ನೆರೆ ಬರ ಎರಡೂ ಒಟ್ಟಿಗೆ ಬಂದಿರುವ ಪರಿಸ್ಥಿತಿ. ಕೃಷಿ ಸಚಿವರಿಲ್ಲ, ಪಶುಸಂಗೋಪನೆ ಸಚಿವರಿಲ್ಲ. ಆದ್ಯತೆ ಮೇರೆಗೆ ಅವರ ಅಪಾಯಿಂಟ್ಮೆಂಟ್ ಆಗಬೇಕಾಗಿತ್ತು. ಯಾಕೋ DK ಶಿವಕುಮಾರ್ ಅವರು ಅದ್ರ ಕಡೆ ಫೋಕಸ್ ತೋರಿಸ್ತಾ ಇಲ್ವಾ, ಅಥವಾ ಫೋಕಸ್ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಮಂಡ್ಯದಲ್ಲಿ ಇವತ್ತು ಕೂಡ KRS ನ ನೀರನ್ನ ನಾಲೆಗೆ ಬಿಡ್ತಿಲ್ಲ ಅಂತ ಹೇಳಿ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೈನುಗಾರರು ಇವತ್ತು ಯಾವ ರೀತಿ ಕಷ್ಟದ ಪರಿಸ್ಥಿತಿಯನ್ನು ಅನುಭವಿಸ್ತಿದ್ದಾರೆ, ಈ ಪ್ರೋತ್ಸಾಹ ಧನ ಹೆಚ್ಚಳಕ್ಕೆ ಪ್ರತಿಭಟನೆ ಮಾಡ್ತಿದ್ದಾರೆ. ಇವತ್ತು ಇಡೀ ದಿನ ರಿಪಬ್ಲಿಕ್ ಕನ್ನಡದಲ್ಲಿ ಇವಾಗ ನಾವು ಅಭಿಯಾನವನ್ನ ಪ್ರಸಾರ ಮಾಡಿದ್ದೀವಿ. ಅಲ್ಲಿಗೆ ರಾಜ್ಯ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿಯಾಗಿರುವ DK ಶಿವಕುಮಾರ್ ಅವರು ಹಂತ ಹಂತವಾಗಿ ರೈತ ವಿರೋಧಿ ಅನ್ನೋ ಪಟ್ಟಕ್ಕೆ ಹತ್ರ ಹೋಗ್ತಿದ್ದಾರಾ, ಅಥವಾ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾ ಇರುವ ಆರೋಪದ ಪ್ರಕಾರ ವಿರೋಧ ಪಕ್ಷಗಳು ಈ ರೀತಿ ಪಟ್ಟ ಬರೋ ರೀತಿಯಲ್ಲಿ ರಾಜಕೀಯ ಷಡ್ಯಂತ್ರ ಮಾಡ್ತಿದ್ದಾರೆ? ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ದೆಹಲಿಯ ಗಡಿಗಳಲ್ಲಿ ರೈತರ ಬೃಹತ್ ಪ್ರತಿಭಟನೆ. ಕೇಂದ್ರ ಸರ್ಕಾರ ರೈತರ ಒತ್ತಡಕ್ಕೆ ಮಣಿದು ಮಸೂದೆಗಳನ್ನೇ ಕೈಬಿಡಬೇಕಾಗಿ ಬಂತು. ಪಶ್ಚಿಮ ಬಂಗಾಳದ ನಂದಿ ಗ್ರಾಮದಲ್ಲಿ 2007ರಲ್ಲಿ ನಡೆದ ಹಿಂಸಾತ್ಮಕ ಭೂಸ್ವಾಧೀನ ವಿರೋಧಿ ಚಳುವಳಿ ಎಡರಂಗದ 34 ವರ್ಷಗಳ ಆಡಳಿತದ ಅಂತ್ಯಕ್ಕೆ ಪ್ರಮುಖ ಕಾರಣವಾಯಿತು. ನಮ್ಮ ರಾಜ್ಯದೇ ಉದಾಹರಣೆ ದೇವನಹಳ್ಳಿಯ ಚನ್ನರಾಯಪಟ್ಟಣದ ಸುತ್ತಮುತ್ತಲಿನ ಫಲವತ್ತಾದ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವ ಯೋಜನೆ. ಪ್ರತಿಭಟನೆಯ ತೀವ್ರತೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಬಲವಂತದ ಭೂ ಸ್ವಾಧೀನವನ್ನೇ ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿತ್ತು. ಈಗ ಯಾಕಿಷ್ಟೆಲ್ಲ ಉದಾಹರಣೆ ಅಂದ್ರೆ, DK ನೇತೃತ್ವದ ಸರ್ಕಾರ ಶೀಘ್ರಗತಿಯಲ್ಲಿ ತರೋಕ್ ಹೊರಟಿರೋ ಕೆಲ ಯೋಜನೆಗಳು ರೈತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬಿಡದಿ ನಿಮಗೆ ಗೊತ್ತೇ ಇದೆ, 2ನೇ ಏರ್ಪೋರ್ಟ್, ಕ್ರಿಕೆಟ್ ಸ್ಟೇಡಿಯಂ, ಹೀಗೆ ಯಾವುದೇ ಯೋಜನೆ ಕೈ ಹಾಕಿದ್ರೂ ರೈತರ ಆಕ್ರೋಶದ ಕಟ್ಟೆ ಒಡಿತಾ ಇದೆ. ಕೇವಲ ಭೂಸ್ವಾಧೀನ ವಿಚಾರ ಮಾತ್ರವಲ್ಲ, ಕೃಷಿ ಸಚಿವರ ನೇಮಕ ಆಗದೆ ಇರೋದು, ಕೃಷಿಕರ ಪರ ಯೋಜನೆಗಳು ಘೋಷಣೆ ಆಗದೆ ಇರೋದು, ಹೈನುಗಾರರ ಕಷ್ಟದ ಪರಿಸ್ಥಿತಿಗೆ ಸ್ಪಂದಿಸದೇ ಇರೋದು, ಹೀಗೆ DK ಸರ್ಕಾರದ ಮೇಲೆ ರೈತ ಸಮುದಾಯ ಪದೇ ಪದೇ ಮುನಿಸಿಕೊಳ್ತಾ ಇದೆ. ರಿಕ್ವೆಸ್ಟ್ ಮಾಡಿಕೊಂಡ್ರು ಅವರು ನಾಮಕಾವಸ್ಥೆಗೆ ICC ಮೀಟಿಂಗ್ನಲ್ಲಿ ನಾವು ನೀರು ಬಿಡಿಸ್ತೀವಿ ಅಂತ ಮಾತು ಕೊಟ್ಬಿಟ್ಟು ಈಗಾಗಲೇ 3 ದಿನ ಆಯಿತು, ಇನ್ನೂ ಏನು ನೀರು ಬಿಟ್ಟಿಲ್ಲ. ದಿನದಿಂದ ದಿನಕ್ಕೆ ಸಂಪೂರ್ಣವಾಗಿ ಎಲ್ಲ ಬೆಳೆ ಒಣಗ್ತಾ ಇದೆ. ಕತೆಗಳು ಹೇಳ್ಕೊಂಡು ಇವ್ರ ಸ್ವಾರ್ಥಕ್ಕೆ, ಇವ್ರ ಸರ್ಕಾರದ ಹೆಸರು ತಗೊಳ್ಳೋಕ್ಕೋಸ್ಕರ ಅಲ್ಲೆಲ್ಲೋ ಕೆಲಸ ಮಾಡ್ತಾ ಇದ್ದೀವಿ. ಏನೋ ಈ ಸರ್ಕಾರ ಯಾರ ಪರ? ಕಾಂಗ್ರೆಸ್ ಅವರು ಹೇಳೋದು ನಾವು ರೈತರ ಪರ. ರೈತರ ಮೇಲೆ ಯಾವ ಕೇಸ್ ಹಾಕಿದ್ದೀರಾ? ಕೊಲೆ ಕೇಸು, ಹಲ್ಲೆ ಕೇಸು, ಅಕ್ರಮವಾಗಿ ಗುಂಪುಗಾರಿಕೆ ಕೇಸು. ಇದು ರೈತರ ಸರ್ಕಾರನ? ಇದು ಸರ್ಕಾರ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಕೆಲವೊಂದು ಕ್ರಮಗಳನ್ನು ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರು, ರೈತರು ಇದರ ಬಗ್ಗೆ ಅರಿತುಕೊಂಡು ರಾಜ್ಯದ ಹಿತದೃಷ್ಟಿಯಿಂದ ಅವರು ಸಹಕಾರ ಮಾಡಬೇಕು ಅಂತ ಹೇಳಿ ಕೋರುತ್ತೇನೆ.
ಅಭಿವೃದ್ಧಿ ಯೋಜನೆಗಳಿಗೆ ಅಡ್ಡಿ ಅಪಸ್ವರ ಸಹಜವೇ. ಆದರೆ ಒಕ್ಕಲಿಗ ಸಮುದಾಯದ ನಾಯಕ ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ಮೊದಲ ಆದ್ಯತೆ ರೈತರ ಹಿತ ಆಗಿರುತ್ತೆ ಅನ್ನೋ ನಿರೀಕ್ಷೆ ಹುಸಿಯಾಗ್ತಿರುವಂತಿದೆ. ಪೆನ್ನು ಪೇಪರ್ ಕೇಳಿ ಭೂಮಿ ಕಸಿದುಕೊತಾ ಇದ್ದಾರೆ ಅನ್ನೋ ಅಸಮಾಧಾನದ ಮಾತುಗಳು ಕೇಳೋಕ್ ಸಿಗ್ತಾ ಇದೆ. ನಿಜಕ್ಕೂ ವಿಪಕ್ಷಗಳ ಆರೋಪದಂತೆ ಡಿಕೆ ಸರ್ಕಾರ ರೈತರ ವಿರೋಧಿ ಆಗ್ತಿದೆಯಾ? ಬನ್ನಿ ಚರ್ಚೆ ಮಾಡೋಣ. ವೀಕ್ಷಕರೇ, ನಿಮಗೆ ಗೊತ್ತಿದೆ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿರತಕ್ಕಂಥ ವೇದಿಕೆ. ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗುವ ದೂರವಾಣಿ ಸಂಖ್ಯೆಗಳು, ಎಕ್ಸ್ ಖಾತೆಯ ಡೀಟೇಲ್ಸ್ ಹಾಗೆ ವಾಟ್ಸ್ಆ್ಯಪ್ನ ಮೂಲಕವೂ ಕೂಡ ನೀವು ಚರ್ಚೆಯಲ್ಲಿ ಭಾಗಿಯಾಗಬಹುದು. ರೈತ ಪರವಾಗಿ ನಿಲ್ತಾರೆ ಅನ್ನುವ ವಿಶ್ವಾಸದಲ್ಲಿದ್ದ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಅಭಿವೃದ್ಧಿ ಹೆಸರಲ್ಲಿ ರೈತರ ವಿರೋಧವನ್ನ ಕಟ್ಕೊಳ್ತಾ ಇದೆಯಾ ಅನ್ನೋ ವಿರೋಧ ಪಕ್ಷಗಳ ಆರೋಪ ನಿಮಗೆ ಸರಿ ಅನ್ನಿಸ್ತಾ ಇದೆಯಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ನೀವು ಈ ಚರ್ಚೆಯಲ್ಲಿ ಪಾಲ್ಗೊಳ್ಳಿ ಅನ್ನೋ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ಸ್ವಾತಿ ಚಂದ್ರಶೇಖರ್ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ಎಚ್.ಎನ್. ಚಂದ್ರಶೇಖರ್ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾದ ರಾಜು ಗೌಡರಿದ್ದಾರೆ. ಹಾಗೆ ಬಹಳ ಮುಖ್ಯವಾಗಿ ಬಿಡದಿ ವಿಚಾರದಲ್ಲಿ ಹೌದು ಇದು ರೈತ ವಿರೋಧಿ ಸರ್ಕಾರ ಅನ್ನೋ ಕೂಗು ಸದ್ಯಕ್ಕಂತೂ ಜೋರಾಗಿ ಕೇಳೋಕ್ ಸಿಗ್ತಾ ಇರೋದ್ರಿಂದ ಬಿಡದಿ ಭಾಗದಿಂದಲೇ ಇಬ್ಬರು ರೈತರು ನಮ್ಮ ಜೊತೆಯಲ್ಲಿದ್ದಾರೆ. ಸುನಿಲ್ ನಂದಕುಮಾರ್ ಅವರಿದ್ದಾರೆ, ಹಾಗೆ ಶ್ವೇತಾ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾತಿ ಅವರೇ, ತಮ್ಮಲ್ಲೇ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಅಭಿವೃದ್ಧಿ ಖಡಾಖಂಡಿತವಾಗಿ ಬೇಕು, ಅದರಲ್ಲೂ ಬೆಂಗಳೂರಂತ ನಗರ ಬೆಳೆದಿರೋ ಇನ್ನಷ್ಟು ಬೆಳಿಲಿಕ್ಕೆ ಆಸ್ಪದ ಅವಕಾಶ ಅನಿವಾರ್ಯತೆ ಇರುವಂತಹ ನಗರದ ಸುತ್ತಮುತ್ತ ಅಭಿವೃದ್ಧಿ ಅನ್ನೋದು ಆಗಲೇಬೇಕು. ಬಟ್ ಈ ಅಭಿವೃದ್ಧಿ ಅನ್ನೋದು ಅಭಿವೃದ್ಧಿ ವರ್ಸಸ್ ರೈತರು, ಅಭಿವೃದ್ಧಿ ವರ್ಸಸ್ ಅನ್ನದಾತರು ಅನ್ನೋ ರೀತಿಯಲ್ಲಿ ಆಗಬಾರ್ದಲ್ವಾ ಅನ್ನೋ ಚಿಕ್ಕ ಕಳಕಳಿ. ಸ್ಮಿತಾ ಅವರೇ, ಒಂದಂತೂ ಬಹಳ ಸ್ಪಷ್ಟ. ನಾನು ಈ ಒಂದು ವಿವಾದ ಶುರುವಾದಂತಹ ಸಂದರ್ಭದಿಂದ, ವಿವಾದ ಅನ್ನೋದಕ್ಕಿಂತ ಈ ಯೋಜನೆ ಶುರುವಾದಂತಹ ಸಂದರ್ಭದಿಂದ ಪ್ಲಸ್ ಈ ಪೊಲಿಟಿಕಲ್ ಪ್ರೇರಿತ ವಿವಾದ ಸೃಷ್ಟಿಯಾದಂತಹ ಸಂದರ್ಭದಿಂದ ನಾನು ಹೇಳ್ತಾ ಇರುವಂತದ್ದು ಒಂದೇ ಮಾತು. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಬಂದಿದ್ದಾರೆ, ನಮ್ಮ ಪಕ್ಷದ ವಿವಿಧ ನಾಯಕರು ಕೂಡ ಹೇಳ್ತಾ ಇರುವಂತದ್ದು. ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಯಾರನ್ನೂ ಕೂಡ ನಾವು ಸೈನ್ ಮಾಡಿ ಅಂತ ಹೇಳೋದಿಕ್ ಸಾಧ್ಯ ಇಲ್ಲ ಸ್ಮಿತಾ ಅವರೇ. ಇದು ನಮ್ಮ ಸರ್ಕಾರದ ಬಹಳ ಸ್ಪಷ್ಟವಾದಂತಹ ನಿಲುವು. ಹಾಗಿದ್ದಂತಹ ಸಂದರ್ಭದಲ್ಲಿ ಹೋರಾಟಗಳು ನಡೀತಾ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಒಂದಿಷ್ಟು ವಿರೋಧ ವ್ಯಕ್ತವಾಗಿದೆ, ಅದನ್ನೂ ನಾನು ಅಲ್ಲಗಳಿತಾ ಇಲ್ಲ. ಆದ್ರೆ 80% ಜನರ ಒಂದು ಅಪ್ರೂವಲ್ ಇಲ್ದಿರ ಇಂತಹ ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನ ಸರ್ಕಾರ ಕೈಗೊಳ್ಳೋದಕ್ಕೆ ಸಾಧ್ಯನಾ? ಅಥವಾ ಇಂತಹ ಒಂದು ದೊಡ್ಡ ಯೋಜನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಈಗಷ್ಟೇ ಹೊಸದಾಗಿ ಬಂದಿರೋ, ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ ನಾನು, ಇದಷ್ಟೇ ಹೊಸದಾಗಿ ಬಂದಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟು ದೊಡ್ಡ ರಿಸ್ಕ್ ಅನ್ನ ಯಾಕೆ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಮಾಧ್ಯಮಗಳು ಮಾಡಿದಾಗ ನಾನು ಅದನ್ನ ಹೇಳುವಂತದ್ದು. ಒಂದು ಅಭಿವೃದ್ಧಿ ಕೆಲಸಗಳಾಗ್ಬೇಕು ಅಂದಾಗ ನಾವು ಗುಜರಾತ್ ನಲ್ಲಿ ಆಕ್ಚುಲಿ ಮಾತಾಡ್ತಾ ಇದ್ವಿ. ನಾನು ಹಿಂದೆ ಪತ್ರಕರ್ತೆಯಾಗಿದ್ದಾಗ್ಲೂ ಕೂಡ ನಾನು ಅಲ್ಲಿ ಕವರ್ ಮಾಡಕ್ ಹೋದಾಗ ಸಿಟಿ ಸೆಂಟರ್ ಅಲ್ಲಿ ಇದ್ದಂತಹ ಸ್ಲಮ್ ಗಳನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಒಂದು ರಿವರ್ ಫ್ರಂಟ್ ನ ಮಾಡಿರುವಂತದ್ದು. ಅವತ್ತಿನ ದಿನವೂ ಕೂಡ ಬಹಳಷ್ಟು ಅದಕ್ಕೆ ವಿರೋಧವನ್ನ ವ್ಯಕ್ತವಾಗಿತ್ತು. ಇದೇ ಮಾತನ್ನ ಮಾನ್ಯ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಹೇಳಿ ಕಳಿಸಿದಂಥದ್ದು. ಅವರು ಅಂದು ಮಾಡಿದಂತಹ ಪ್ರಾಜೆಕ್ಟ್ ಇವತ್ತು ದಶಕಗಳ ಕಾಲ ಜನರ ಮನಸ್ಸಿನಲ್ಲಿ ಉಳಿದಿರುವಂತದ್ದು. ಹಾಗಂತ ಹೇಳಿ ಅಲ್ಲಿರುವಂತಹ ಜನರ ಬದುಕನ್ನ ಬದಲಾಯಿಸುವಂತದ್ದು ಅಥವಾ ಅವರನ್ನ ಬೀದಿ ಪಾಲ್ ಮಾಡುವಂತಹ ಕೆಲಸವನ್ನ ಆಗ್ಲಿಲ್ಲ. ಅವರಿಗೆ ಸರಿಯಾದಂತಹ ಸೂಕ್ತ ಪರಿಹಾರಗಳನ್ನ ವರದಿಯನ್ನ ಪ್ಲೇ ಮಾಡಿದ್ವಿ, ಅದನ್ನ ನೀವು ಗಮನಿಸಿದ್ರೋ ಎಲ್ಲೋ ಗೊತ್ತಾಗ್ಲಿಲ್ಲ. ಕರೆಕ್ಟು, ಅಭಿವೃದ್ಧಿ ಮಾಡಬೇಕು ಅಂತ ಹೋದಾಗ ಪ್ರತಿಭಟನೆಗಳಾಗತ್ತೆ, ಬಟ್ ಅದರ ಪ್ರತಿಫಲ ಅನ್ನೋದು ಹೆಂಗಾಗತ್ತೆ ಅನ್ನೋದಕ್ಕೆ ಪಶ್ಚಿಮ ಬಂಗಾಳ ನಮ್ ಕಣ್ಮುಂದೆ ಉದಾಹರಣೆಯಾಗಿ ನಿಲ್ಲುತ್ತೆ. ಬೇಡ, ಬೇರೆ ರಾಜ್ಯ, ನಮ್ದೇ ರಾಜ್ಯ ತಗೊಳ್ಳಿ. ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು ದೇವನಹಳ್ಳಿ ಹತ್ರ ಇದ್ದ ಪ್ರಾಜೆಕ್ಟ್ ಅನ್ನ ಅನಿವಾರ್ಯವಾಗಿ ನಿರ್ಧಾರ ಬದಲು ಮಾಡಬೇಕಾಯ್ತು. ಯಾಕೆ? ಅವ್ರಿಗೆ ಗೊತ್ತಿತ್ತು ಪೊಲಿಟಿಕಲ್ ಕಾನ್ಸಿಕ್ವೆನ್ಸಸ್ ಏನಿರುತ್ತೆ ಅಂತ ಹೇಳಿ. ಈ ಬಿಡದಿ ವಿಚಾರದಲ್ಲೂ ಹಂಗ ಆಗಲ್ವಾ ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ. ಆಗ್ಲೇಬೇಕು ಅಂತಿಲ್ಲ, ಆದ್ರೆ ಅನ್ನೋದು ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH+ ಮಸಾಲೆ. ಸ್ಮಿತಾ ಅವರೇ, ಪೊಲಿಟಿಕ್ಸ್ ಮಾಡ್ಬೇಕಾದಾಗ ಎರಡು ವಿಚಾರಗಳನ್ನ ಬಹಳ ಸ್ಪಷ್ಟವಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಒಂದು, ಮಾಡುವಂತಹ ಅಭಿವೃದ್ಧಿ ಕಾರ್ಯಗಳು ರಾಜ್ಯಕ್ಕೆ ಎಷ್ಟು ಹಿತವಾಗಿರುತ್ತೆ, ಜನರಿಗೆ ಎಷ್ಟು ಹಿತವಾಗಿರುತ್ತೆ, ಇದರಿಂದ ಆಗುವಂತಹ ಪೊಲಿಟಿಕಲ್ ಪ್ರೇರಣೆಗಳೇನು. ಹೌದಪ್ಪ, 2028ಕ್ಕೆ ಈ ಒಂದು ಇಶ್ಯೂ ದೊಡ್ಡದಾಗ್ಬಿಡುತ್ತೆ, ರೈತರು ನಮ್ ವಿರುದ್ಧ ನಿಂತ್ಕೊಂಡ್ಬಿಡ್ತಾರೆ ಅನ್ನುವಂತಹ ಹುನ್ನಾರವನ್ನ ಇಟ್ಕೊಂಡು ಇವತ್ತಿನ ದಿನ ನಾವು ಈ
ಪ್ರಾಜೆಕ್ಟ್ ಇಂದ ಹಿನ್ನಡೆದ್ರೆ ನಾನು ಹೇಳ್ತಾ ಇದ್ದೀನಿ ಸ್ಮಿತಾ ಅವರೇ, ನಾನು ಬೆಂಗಳೂರಿನ ನಿವಾಸಿ, ನೀವು ಬೆಂಗಳೂರಿನ ನಿವಾಸಿಗಳು, ಅಲ್ಲಿ ಕೂತಿರುವಂತಹ ಎಲ್ಲಾ ಪ್ಯಾನಲಿಸ್ಟ್ ಗಳು ಕೂಡ ಬೆಂಗಳೂರಿನ ನಿವಾಸಿಗರು. ಸೊ ಬೆಂಗಳೂರಿನಲ್ಲಿ ಆಗಿರುವಂತಹ ಕಂಜೆಷನ್ ಅನ್ನ ಸ್ವಲ್ಪ ಶಿಫ್ಟ್ ಮಾಡಬೇಕು ಅನ್ನುವಂತಹ ಯೋಜನೆ, ಅದು ಮಹತ್ತರವಾದಂತಹ ಯೋಜನೆಯನ್ನ ಕೈ ಬಿಡಬೇಕಾಗತ್ತೆ. ಅಲ್ಲಿರುವಂತಹ ರೈತರನ್ನ ನಾನು ಅಲ್ಗಳಿತಾ ಇಲ್ಲ, ಅಲ್ಲಿರುವಂತಹ ಕೃಷಿಕರನ್ನ ಅಲ್ಗಳಿತಾ ಇಲ್ಲ, ಅಲ್ಲಿರುವಂತಹ ಹೈನುಗಾರಕರನ್ನ, ಹಾಲು ಉತ್ಪಾದಕರನ್ನ ನಾನು ಅಲ್ಗಳಿತಾ ಇಲ್ಲ. ಆದ್ರೆ ಒಂದಂತೂ ಸ್ಪಷ್ಟ, ನೋಟಿಫಿಕೇಶನ್ ಆದಂತಹ ಸಂದರ್ಭದಲ್ಲಿ ಕೋರ್ಟಿಗೆ ಹೋಗುವಂತ ಒಂದು ಅವಕಾಶ ಇದೆ. ಲೀಗಲಿ ಯಾರು ಮೂವ್ ಮಾಡ್ತಾ ಇಲ್ಲ ಸ್ಮಿತಾ ಅವರೇ, ರಾಜಕೀಯ ಪ್ರೇರಿತ ಅಂತ ನಾನು ಯಾಕೆ ಹೇಳಿದೆ ಅಂತಂದ್ರೆ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಇಟ್. ನಾನು ಆ ಜಾಗಕ್ಕೆ ಹೋಗಿದ್ದೀನಿ, ನಾನಲ್ಲಿ ನೋಡ್ಕೊಂಡು ಬಂದಿದ್ದೀನಿ, ನೀವು ಚಾನೆಲ್ಗಳಲ್ಲಿ ವರದಿ ಮಾಡಿದ್ದೀರಿ. ಮಾತು ಹೇಳ್ತಿಲ್ಲ ಸ್ವಾತಿ ಅವರೇ, ಒಬ್ಬ ಸಾಮಾನ್ಯ ರೈತ ಕೋರ್ಟ್ಗೆ ಹೋಗೋದು ಅಷ್ಟು ಸುಲಭಾನ ಅನ್ನೋದು ನಿಮ್ಗೂ ಕೂಡ ಗೊತ್ತಿರೋ ವಿಚಾರ. ಕೋರ್ಟು ಕಚೇರಿ ಅಲಿತಾ ಕೂರೋದು ಒಬ್ಬ ಸಾಮಾನ್ಯ ರೈತನ ಪಾಲಿಗೆ ನಿಜವಾಗ್ಲೂ ಕೂಡ ಆಗುವಂತ ಕೆಲ್ಸನ ನಿಮ್ಗೂ ಗೊತ್ತಿರೋದು. ನಾನು ಹಂಗಂತ ಹೇಳಿ ಹೋಗಬಾರ್ದು ಅಂತ ಹೇಳ್ತಾ ಇಲ್ಲ, ಹಿಂಗ್ ನೀವು ಸಜೆಸ್ಟ್ ಮಾಡಿದ್ರಿ ಕೋರ್ಟ್ಗೆ ಹೋಗ್ಲಿ, ಅಬ್ಜೆಕ್ಟ್ ಮಾಡ್ಲಿ ಅಂತ ಹೇಳಿ. ಕೋರ್ಟ್ಗೆ ಹೋದ್ರೆ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರೋ ವಿಚಾರ. ಮತ್ತೆ ಅವರೇ ಒಂದು ವಿಚಾರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈಗ ಸರ್ವೆ ಮಾಡಕ್ ಹೋದ್ರು ಅಥವಾ ನೋಟಿಫಿಕೇಶನ್ ಆದ ನಂತರದಲ್ಲಿ ಸಿಗ್ನೇಚರ್ ಹಾಕೋದಕ್ಕೆ ಕೇಳೋದಕ್ಕೆ ಹೋದ್ರು, ನಾನ್ ಮಾಡಲ್ಲ ಅಂತಂದ್ರೆ ಒತ್ತಾಯ ಮಾಡಿ ಮಾಡಿಸುವಂತಹ ಅಧಿಕಾರ ಯಾರಿಗೂ ಇಲ್ಲ, ಯಾವ ಅಧಿಕಾರಿಗೂ ಇಲ್ಲ, ಮುಖ್ಯಮಂತ್ರಿಗೂ ಇಲ್ಲ, ನನಗೂ ಇಲ್ಲ, ಈ ರಾಜ್ಯದಲ್ಲಾಗ್ಲಿ ಈ ದೇಶದಲ್ಲಾಗ್ಲಿ ಯಾವ ಸಾಂವಿಧಾನಿಕ ಹುದ್ದೆಯನ್ನ ಹೊಂದಿರುವಂತಹ ವ್ಯಕ್ತಿಗೆ ಇಲ್ಲ. ಇದು ಸ್ಪಷ್ಟ. ಆದ್ರೆ ಇಲ್ಲಿ ಇದರ ಸುತ್ತ ಇರುವಂತಹ ರಾಜಕೀಯನವನ್ನ ಮಾತ್ರ ನಾವು ನೋಡ್ಬೇಕಾಗಿದೆ. ನಾನು ಸ್ಟಾರ್ಟಿಂಗ್ ಅಲ್ಲೇ ಬಹಳ ನೇರವಾಗಿ ನಿಮಗೆ ಹೇಳಿದೆ, ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಯಾರ ಕೈಲಿ ಯಾವ ಕೆಲಸವನ್ನು ಎಸ್ಪೆಷಲಿ ಈ ಒಂದು ವಿಚಾರದಲ್ಲಿ ಈ ಪ್ರಾಜೆಕ್ಟ್ ನಲ್ಲಿ ಮಾಡ್ಸೋದಕ್ಕೆ ನಾವು ತಯಾರಿಲ್ಲ ಅಥವಾ ನಾವ್ ಇದನ್ನ ಮಾಡ್ತಾ ಇಲ್ಲ ಅಂತ. ಕೇಳ್ತಾ ಇದ್ದೆ ಪ್ರಾಜೆಕ್ಟ್ ಗಳ ವಿಚಾರಕ್ಕೂ ಕೂಡ ಅಂತಂದ್ರೆ ಈ ಸೆಕೆಂಡ್ ಏರ್ಪೋರ್ಟ್, ಸ್ಟೇಡಿಯಂ ಇತ್ಯಾದಿ ವಿಚಾರಕ್ಕೂ ಕೂಡ ಮಾತನಾಡೋಣ. ಬಟ್ ನೀವು ಬಿಡದಿ ವಿಚಾರ ಪ್ರಸ್ತಾಪ ಮಾಡಿರೋದ್ರಿಂದ ಎನಿವೆ ಆ ಭಾಗದಿಂದ ಬಂದವರು ಇಬ್ರು ರೈತರಿದ್ದಾರೆ. ಒಬ್ರು ನಾವು ಭೂಮಿ ಕೊಡ್ಲಿಕ್ಕೆ ಸಿದ್ಧ ಅನ್ನೋರು, ಇನ್ನೊಬ್ರು ಭೂಮಿ ಕೊಡ್ಲಿಕ್ಕೆ ಸಿದ್ಧ ಇಲ್ಲ ಅನ್ನೋರು. ಅವ್ರನ್ನ ಮಾತಾಡ್ಸ್ಕೊಂಡು ವಾಪಸ್ ಬರ್ತೀನಿ. ನಾವು ಏರ್ಪೋರ್ಟ್ ವಿಚಾರನೂ ಮಾತನಾಡೋಣ, ಹೈನುಗಾರರ ಬಗ್ಗೆ ಕೂಡ ಮಾತನಾಡ್ಲಿಕ್ಕೆ ಪೆಂಡಿಂಗ್ ಇದೆ. ಐ ವಿಲ್ ಗೆಟ್ ಬ್ಯಾಕ್ ಟು ಯು ಸ್ವಾತಿ ಅವರೇ, ಕನೆಕ್ಟೆಡ್ ಇರಿ. ಶ್ವೇತಾ ಮೇಡಮ್, ಪೊಲಿಟಿಕಲ್ ಆರೋಪಗಳು ಹೆಂಗ್ ಬರ್ತಾ ಇದೆ ಅಂತಂದ್ರೆ, ಕುಮಾರಸ್ವಾಮಿ ಅವರೇನೆ ಬಿಡದಿ ಭಾಗದಲ್ಲಿ ಇರ್ತಕ್ಕಂಥ ರೈತ ಮಹಿಳೆಯರ ಕೈಯಲ್ಲಿ ಪೊರ್ಕೆ ಕೊಟ್ರು, ಕುಮಾರಸ್ವಾಮಿ ಅವರೇನೆ ರೈತರ ಕೈಯಲ್ಲಿ ಕಲ್ಲು ಇಟ್ಟಿಗೆಗಳನ್ನ ಕೊಟ್ರು, ಕುಮಾರಸ್ವಾಮಿ ಅವರು ಪ್ರಚೋದನೆ ಮಾಡಿದ್ದಕ್ಕೇನೆ ರೈತರು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ಬಿಟ್ರು. ಅಧಿಕಾರಿ, ಅದರಲ್ಲೂ ಸರ್ಕಾರಿ ಅಧಿಕಾರಿಯ ಕರ್ತವ್ಯ ಕಡ್ಡ ಮಾಡಿದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗತ್ತೆ, ಅರೆಸ್ಟ್ ಆಗಬಹುದು ಅಂತ ಗೊತ್ತಿದ್ರು ಕೂಡ ಅದನ್ನ ಮರೆತು ಹಲ್ಲೆ ಮಾಡ್ತಿದ್ದಾರೆ ಅಂತಂದ್ರೆ ಇದ್ರ ಹಿಂದೆ ಸಾಲಿಡ್ ಆಗಿ ನಿಂತಿರೋದು ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಿದ್ದಾರೆ. ಮ್ಯಾಮ್, ನಮ್ಮ ಕ್ಷೇತ್ರ 2 ಪಂಚಾಯತಿಲಿ ಒಂದು ಉಲ್ಕಡ್ಡೆ ಅಲ್ಲಾಡ್ಸಿದ್ರು ಕುಮಾರಸ್ವಾಮಿನ ಅಲ್ಲಾಡ್ಸಿರೋದು. ರೈತರು ಏನು ಮಾಡ್ತಿಲ್ಲ, ಅವ್ರಿಗೇನು ಶಕ್ತಿ ಇಲ್ವಲ್ಲ. ನಾವೆಲ್ಲ ಆಸ್ತಿ ಬರ್ಕೊಟ್ಬಿಟ್ಟಿದೀವಿ ಕುಮಾರಸ್ವಾಮಿ ಮತ್ತೆ ರಾಜ್ಯ ಸರ್ಕಾರಕ್ಕೆ. ನಾನು ಹೇಳ್ತಾ ಇರೋದು ರೈತರು ಸಮಸ್ಯೆ ಬಗೆಹರಿಸಿ ಅಂದ್ರೆ ಮಾತೆತ್ತಿದ್ರೆ ಕುಮಾರಸ್ವಾಮಿ. ಇಲ್ಲಿ ಏನಾಗ್ಬಿಟ್ಟೈತೆ ಅಂದ್ರೆ ಶಾಸಕರನ್ನ ನಾವು ನಮ್ಮ ಸಮಸ್ಯೆ ಇದೆ ಕೇಳ್ಬೇಕು, ಹೋಗಿ ಶಾಸಕರೇ ಬಗೆಹರಿಸಿ ಅಂತ. ಇಲ್ಲಿ ನಮ್ ಶಾಸಕರೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದ್ದಾರೆ. ಮಾತೆತ್ತಿದ್ರೆ ಇನ್ನೊಬ್ರ ಮೇಲೆ ಬನ್ರಿ, ರೈತರ ಇಲ್ಲ ಅಂದ್ರೆ ಬಿಸಾ ಉಗ್ದು ಅಟ್ರಿ ಅವ್ರನ್ನ, ರೈತರಲ್ಲ ಅಂದವ್ರನ್ನ ಪಾಣಿ ತೋರಿಸ್ತೀವಿ ಅಂತ ಹೇಳ್ತಾನೆ ಇದೀವಲ್ಲ. ಮಾತೆತ್ತಿದ್ರೆ ರೈತರಲ್ಲ ಪಕ್ಷ ರಾಜಕೀಯ 80 ವರ್ಷದ ಅಜ್ಜಿ ಡೈಲಿ ಬಂದು ಕುತ್ಕೋತಿದ್ದಾರೆ. ಆ ಅಜ್ಜಿ ಯಾವ್ದಾದ್ರು ಪಂಚಾಯತಿ ಎಲೆಕ್ಷನ್ ನಿಲ್ಬೇಕಾ? ಆ ಅಜ್ಜಿ ಏನಂದ್ರೆ ನನ್ ಭೂಮಿ ಉಳಿಸ್ಬೇಕು, ನನ್ ಮೊಮ್ಮಕ್ಳಿಗೆ ಬೇಕು ಅಂತ. ಅವ್ರಿಗೇನು ಕರಿಬೇಕು ರಾಜಕೀಯ? ಮಾತೆತ್ತಿದ್ರೆ ರಾಜಕೀಯ ಪ್ರಚೋದನೆ. ಕುಮಾರಸ್ವಾಮಿ ಏನ್ ಎಲ್ಲಾರ ಕೈಗೂ ಪರ್ಕೆ ತಂದು ಕೊಟ್ಟಿದ್ರ? ನಾನು ಯಾರೋ ಒಬ್ಬ ವ್ಯಕ್ತಿ ಆಗ್ಲಿ ಪಕ್ಷದ ಬಗ್ಗೆ ಪ್ರಚಾರ ಮಾಡಕ್ ಬಂದಿಲ್ಲ. ನನ್ನ ಭೂಮಿ ಉಳಿಸ್ಕೋಬೇಕು, ನನ್ನ ಹಸು, ನನ್ ಗಿಡ ಮರ, ನನ್ ಮಕ್ಳಿಗೆ ಆಸ್ತಿ ಬೇಕು ಅನ್ನೋ ಕಾರಣಕ್ಕಷ್ಟೇ ನಾವು ಹೋರಾಟ ಮಾಡ್ತಿರೋದು. ಮಾತೆತ್ತಿದ್ರೆ ಹೇಳ್ತಾನೆ ಇದ್ದೀರಾ. ಆ ಮೇಡಮ್ ಬಂದಿದ್ರಂತ, ಯಾವತ್ ಬಂದಿದ್ರು ನಮ್ಗೆ ಗೊತ್ತಿಲ್ಲ. ಸ್ವಲ್ಪ ಅವ್ರು ಬಂದಿರೋ ಫೋಟೋಸ್ ವಿಡಿಯೋಸ್ ಹೇಳಕ್ ಹೇಳಿ. ರೈತರೇ ಅಲ್ಲ ಮತ್ತೆ ಅಲ್ಲಿರೋರು ಯಾರು ಹೋರಾಟಗಾರರೇ ಅಲ್ಲ ಅಂದ್ರೆ ಮತ್ತೆ ಇನ್ಯಾರು ನಾವು? ಬನ್ನಿ, ಇಲ್ಲಾಂದ್ರೆ ಹಾಕ್ಸಿ ಜೈಲ್ಗೆ. ತಪ್ಪು ಮಾಡಿರೋರ್ನ ಹಾಕ್ಸಿ ಅಲ್ವಾ? ಎಲ್ಲ ನಿಮ್ ಕೈಲೇ ಇದೆಯಲ್ಲ, ಕಾನೂನು ಇದೆ, ಸರ್ಕಾರ ಇದೆ, ಎಲ್ಲ ನೀವೇ ಇದ್ದೀರಾ. ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರಲ್ಲ, ಮತ್ತೆ ಅವ್ರ ಕೋರ್ಟಲ್ಲಿ ಏನಾಗುತ್ತೆ ಅಂತ ಗೊತ್ತಿರ್ಬೋದು, ಇಲ್ಲಾಂದ್ರೆ ಹೇಳಕ್ ಸಾಧ್ಯನಾ ಕೋರ್ಟ್ಗೆ ಹೋಗಿ ಅಂತ? ಒಬ್ಬ ಸಾಮಾನ್ಯ ರೈತ ಸರ್ಕಾರದ ವಿರುದ್ಧ ಕೋರ್ಟ್ಗೆ ಹೋಗಿ ಜಯಿಸ್ತಾನೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಜಯಿಸಕ್ ಸಾಧ್ಯನಾ? ಮಾತೆತ್ತಿದ್ರೆ ಹೇಳಿ ನಮ್ನ ಎಷ್ಟು ಹಿಂಸೆ ಕೊಡ್ತಾವ್ರೆ ಅಂದ್ರೆ ನಾವು ಆತ್ಮಹತ್ಯೆ ಪ್ರಚೋದನೆ ಕೊಡಬಾರ್ದು. ಮೇಡಮ್ ಒಂದ್ ನಿಮಿಷ, ನೀವ್ ಮಾತಾಡುವಾಗ ನನ್ ಮಧ್ಯ ಬಾಯ್ ಹಾಕ್ಲಿಲ್ಲ. ಮೇಡಮ್ ನೀವ್ ಮಾತಾಡುವಾಗ ನನ್ ಮಧ್ಯ ಬಾಯ್ ಹಾಕ್ಲಿಲ್ಲ. ಇಲ್ಲ ಸ್ವಾತಿ, ಇವಾಗ ವಿಷಯಕ್ಕೆ ಬನ್ನಿ ಮೇಡಮ್. ಯಾರು ಮಾತಾಡ್ಬೇಡಿ, ನಾನು ಮಾತಾಡ್ತೀನಿ. ಆಯ್ತು, ವಿಷಯಕ್ಕೆ ಬನ್ನಿ ಮೇಡಮ್.
ನಾನು ಹೇಳ್ತಾ ಇರೋದೊಂದೇ, ನಮ್ಗೆ ಈಗ ನಮ್ಮ ರೈತರಿದ್ದೀವಿ, ರೈತರ ಸಮಸ್ಯೆ ಬಗೆಹರಿಸಿ, ನಿಮ್ ರಾಜಕೀಯ ಸಮಸ್ಯೆ ವಿಧಾನಸೌಧದಲ್ಲಿ ಬಗೆಹರಿಸ್ಕೊಳ್ಳಿ. ಅವ್ರ ಕನ್ಸು ಇವ್ರು ಈಡೇರಿಸ್ಲಿ, ಇವ್ರ ಕನ್ಸು ಅವ್ರು ಈಡೇರಿಸ್ಲಿ. ನಮ್ನ ಯಾಕೆ ಹಾಳು ಮಾಡ್ತಿದ್ದೀರಾ ನಿಮ್ ಕನ್ಸು ಅಂತ ಕಟ್ಕೊಂಡು? ನಾನು ಹೇಳ್ತಾ ಇರೋದು 80% 20% ನನ್ನ ಹತ್ರ ರೇಷಿಯೋ ಇಲ್ಲ. ಬನ್ನಿ ಅಲ್ಲಿ ಜನಗಳನ್ನ ಕೇಳಿ, ಪ್ರತಿಯೊಂದು ಮನೆಗೂ ಬನ್ನಿ, ಹಳ್ಳಿಲಿ ಹೇಳ್ತೀವಿ, ಎಲ್ಲರೂ ಹೇಳ್ತೀವಿ. ಯಾರು 100 ಈಗ 400 500 ಮನೆ ಇದ್ರೆ ಮ್ಯಾಮ್, 400 ಮನೆ ಜನ ಕೊಡ್ತೀನಿ ಅಂದ್ರೆ 100 ಜನ ಏನ್ ಮಾಡಕ್ಕಾಗುತ್ತೆ? ಸರ್ವೆ ಮಾಡಕ್ ಬಿಡಲ್ಲ ಅಂತ ಹೇಳ್ತೀರಾ? ಈಗ ಒಂದು ಜಾಗ ಅಂದ್ರೆ ಅಕ್ಕಪಕ್ಕದಲ್ಲಿ ನಾವು ಇರ್ತೀವಿ, ಸರ್ವೆ ಅದು ನಮ್ ಕಡೆನೆ ಬರುತ್ತೋ ನಿಮ್ ಕಡೆನೆ ಬರುತ್ತೋ ನಮ್ಗೆ ಗೊತ್ತಿಲ್ಲ. ನಮ್ಗೇನ್ ಹೇಳ್ತಾ ಇರೋದು, ಕ್ಲಿಯರೆನ್ಸ್ ಲೆಟರ್ ಕೊಡಿ ನಮ್ಗೆ. ನಮ್ ಭೂಮಿಗೆ ನಾವೇನು ಟಚ್ ಮಾಡಾರ, ರಸ್ತೆಗೇನು ತೊಂದರೆ ಕೊಡಲ್ಲ ಅಂತ ಸರ್ವೆಗೆ ನೀವು ಸರ್ವೆಗೆ ಅಡ್ಡಿಪಡಿಸಲ್ಲ. ಮತ್ತೆ ನೀವು ಏಕಾಏಕಿ ಬಂದು ಸರ್ವೆ ಮತ್ತೆ ಫೈನಲ್ ನೋಟಿಫಿಕೇಶನ್ ಅಲ್ಲಿ ನಮ್ಮ ಹೆಸರು ಇರೋದಕ್ಕೆ ನಾವು ವಿರೋಧ ಮಾಡ್ತಿರೋದು. ಅಲ್ಲಲ್ಲ, ಪ್ರಶ್ನೆ ಏನಾಗಿತ್ತು ಅಂದ್ರೆ 450ಕ್ಕೂ ಅಧಿಕ ದಿನಗಳಿಂದ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ದ ರೈತರು ಇದ್ದಕ್ಕಿದ್ದ ಹಾಗೆ ವೈಲೆಂಟ್ ಆಗ್ಲಿಕ್ಕೆ ರಾಜಕೀಯ ಪ್ರಚೋದನೆ ಕಾರಣ ಆಯ್ತಾ ಇಲ್ವಾ ಅಷ್ಟೇನೇನೆ? ಯಾವ್ದು ಪ್ರಚೋದನೆ ಇಲ್ಲ. ನಮ್ ಜೀವನ ನಮ್ಮ ಅಸ್ತಿತ್ವ ಅಂತ ಬಂದಾಗ ನಾವ್ ಯಾವ ರಾಜಕೀಯನೂ ಬೇಕಾಗಿಲ್ಲ. ನಾವು ರೈತರು ಅಷ್ಟೇ, ನಮ್ ಭೂಮಿ ಬೇಕು, ನಮ್ ಬದುಕಬೇಕು ಅಷ್ಟೇ. ಪ್ರಶ್ನೆ, ಒಬ್ಬ ಅಧಿಕಾರಿ ಸರ್ವೆ ಮಾಡಕ್ ಬಂದಾಗ ಪರ್ಕೆಲಿ ಚಪ್ಲಿಲಿ ಎಲ್ಲ ಹೊಡಿತೀರಿ ಅಂತಂದ್ರೆ ಏನ ಅಧಿಕಾರಿ ಮಾಡಿರುವಂತದ್ದು ಏನು? ಅಧಿಕಾರಿ ನಿಮ್ಮಿಂದ ಲ್ಯಾಂಡ್ ಕಸ್ಕೊತಾ ಇದಾರ? ನಿಮ್ಮನ್ನ ಒತ್ತಾಯವಾಗಿ ಸಿಗ್ನೇಚರ್ ಮಾಡು ಅಂತ ಹೇಳ್ತಾ ಇದಾರ? ಹೇಳಿರೋದು ಒಂದೇ, ಸರ್ವೆ ಮಾಡೋದಕ್ಕೆ ಆತ ತನ್ನ ಉದ್ಯೋಗವನ್ನ ಮಾಡ್ತಾ ಇದ್ದಾನೆ. ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಉದ್ಯೋಗವನ್ನ ಮಾಡ್ತಾ ಇದ್ದಾಗ ಅಲ್ಲಿರುವಂತಹ ರೈತರೇ ಆಗಿರ್ಲಿ, ಪ್ರಚೋದನೆಕಾರರೇ ಆಗಿರ್ಲಿ, ಚಪ್ಲಿಲಿ ಪರ್ಕೆಲಿ ಹೊಡೆದು ಆತನನ್ನ ಅವಮಾನಿಸಿ ಕಳಿಸುವಂತಹ ಆಕ್ರೋಶ ಯಾಕೆ ಬರ್ತಾ ಇದೆ? ಅಥವಾ ಇದು ರಾಜಕೀಯ ಪ್ರೇರಣೆ ಅಲ್ಲ ಅಂತ ಹೇಳ್ತೀರಾ ನೀವು? ಪ್ರಶ್ನೆ ತಲುಪ್ತು, ಉತ್ತರ ರಾಜಕೀಯ ಪ್ರೇರಣೆ ಅಲ್ವಾ ಇದು? ಹೇಳ್ತೀನಿ, ಸಂವಿಧಾನದಲ್ಲಿ ನಮ್ಗೆ ಆಸ್ತಿ ಹಕ್ಕಿದೆಯಲ್ಲ, ಆ ಹಕ್ಕನ್ನ ನೀವ್ಯಾಕೆ ಕಸಿತಿದ್ದೀರಾ? ಸುಮ್ನೆ ಬಂದ್ಬಿಟ್ಟು ಸರ್ವೆ ಮಾಡ್ಬಿಟ್ರೆ ಯಾರು ಒಪ್ಕೊಂಡಿದ್ದಾರೆ ಅವ್ರದೇ ಮಾಡಿ. ನಾನು ಹೇಳ್ತಾ ಇಲ್ಲ, ಒಂದ್ ನಿಮಿಷ ಇರಿ. ಅವರು ರೈತರು ಅಲ್ಲ ಮ್ಯಾಮ್. ಈಗ ನಿಮ್ ಮನೆಗ್ ಬಂದ್ಬಿಟ್ಟು ನಿಮ್ಮ ಅಕ್ಕಪಕ್ಕದ ಮನೆ ತಗೋತೀವಿ, ನಿಮ್ದು ಒಬ್ರದ್ ಬಿಟ್ಬಿಡ್ತಾರ? ನಿಮ್ ಮೇಲೆ ಏನಾದ್ರು ಹೇರಿಕೆ ಮಾಡಿದ್ರ? ಸರ್ವೆ ಮಾಡಕ್ ಬಂದಿದಾರಷ್ಟೇ ಅವರು. ಸರ್ವೆ ಮಾಡ್ತಾ ಬಿಡದಿ ಭಾಗದ ಶಾಸಕರು ಬಾಲಕೃಷ್ಣ ಅವರು ಹೇಳುವಾಗ, ಈ ಬಿಡದಿಯಲ್ಲಿ ಏನಾಗ್ತಾ ಇದೆ ಗಲಾಟೆಗಳು, ಇದೆಲ್ಲವೂ ಕೂಡ ಕುಮಾರಸ್ವಾಮಿ ಅವರ ಕೃಪಾಪೋಷಿತ ನಾಟಕ ಮಂಡಳಿ ಅಂತಂದ್ರು. ಆಯ್ತು, ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತಾನೆ ಅನ್ಕೊಳ್ಳೋಣ ಅದನ್ನ. ಬಟ್ ಸ್ಟಿಲ್ ಪಶ್ಚಿಮ ಬಂಗಾಳದಲ್ಲಿ ಇದನ್ನ ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ. ಸರ್, ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಕಾರ್ಯಕ್ರಮ ನಿಮಿತ್ತ ಇದ್ದೆ, ಬಿಡದಿಯಲ್ಲಿ ಗೊತ್ತಾಯ್ತು, ತಕ್ಷಣ ನಾನೊಂದು ವಿಡಿಯೋ ಮಾಡಿ ಬಿಟ್ಟೆ. ಅಲ್ಲಿಗೆ ಕುಮಾರಸ್ವಾಮಿ ಅವರು ಕೂಡ ಈ ಘಟನೆಗಳನ್ನ, ಬಿಡದಿಯಲ್ಲಾಗ್ತಾ ಇರುವ ಪ್ರತಿಭಟನೆಗಳನ್ನ ತಮ್ಮ ರಾಜಕೀಯ ಲಾಭಕ್ಕೆ ಎಷ್ಟು ಬೇಕೋ ಅಷ್ಟು ಬಳಕೆ ಮಾಡ್ಕೊಳ್ಳಿಕ್ ನಿಂತು ಬಿಟ್ಟಿದ್ದಾರಾ ಅನ್ನೋ ಅನುಮಾನ ಬರುತ್ತಪ್ಪ. ಅಲ್ಲೆಲ್ಲೋ ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಕೇಂದ್ರ ಸರ್ಕಾರದ ಕೆಲಸದ ಮೇಲೆ ಇದ್ದವರು, ಕೇಂದ್ರ ಸಚಿವರು, ಅದನ್ನ ಬಿಟ್ಬಿಟ್ಟು ತಕ್ಷಣ ನಾನೊಂದು ವಿಡಿಯೋ ಮಾಡ್ತೀನಿ, ನಾನು ರೈತರ ಪರವಾಗಿರ್ತೀನಿ, ತಂಟೆಗೆ ಬಂದ್ರೆ ಹುಷಾರು ಅನ್ನೋ ರೀತಿಯಲ್ಲಿ ಮೆಸೇಜ್ ಪಾಸ್ ಮಾಡ್ತಿರೋದು ಯಾಕೆ ಅಂತ? ಮೊಟ್ಟ ಮೊದಲನೇದಾಗಿ ಅವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು. ಜನತೆ ಅವ್ರನ್ನ ಆಯ್ಕೆ ಮಾಡಿ ಮುಖ್ಯಮಂತ್ರಿನೂ ಮಾಡಿದ್ರು, ಈಗ ಕೇಂದ್ರ ಮಂತ್ರಿನೂ ಮಾಡಿದ್ದಾರೆ. ಜನತೆಗೆ ತೊಂದರೆ ಆದಾಗ ಅವ್ರ ಪರವಾಗಿ ನಿಂತ್ಕೋಬಾರ್ದು ಅಂತ ಏನಾರ ರೂಲ್ ಇದೆಯಾ? ಮೊದಲನೇದು. ಎರಡನೇದು, ಮಾತಾಡ್ತಾರೆ ಇವ್ರು ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರ ಕನಸಿನ ಕೂಸು, ಕುಮಾರಸ್ವಾಮಿ ಅವರ ಕನಸಿನ ಕೂಸು. ಅಲ್ಲ, ಮೊದಲು ಕನಸಿನ ಕೂಸು. ಆ ಕನಸಿನ ಕೂಸನ್ನ ಅವ್ರ ಕನಸನ್ನ ಇವ್ರು ಈಡೇರ್ಸಕ್ಕೆ ಹೊರಟಿದ್ದಾರೆ. ಕುಮಾರಸ್ವಾಮಿ ಅವ್ರದ್ದು ಇನ್ನೂ 2-3 ಕನಸುಗಳಿದ್ದು. ಒಂದೇ ಹೇಳ್ತೀನಿ, ಸಾಲ ಮನ್ನಾ ಕನಸಿತ್ತು, ಫಸ್ಟ್ ಅದನ್ನ ಈಡೇರಿಸಿ ಪಾಪ ಬಡ ರೈತರಿಗೆ ಉಪಯೋಗ ಮಾಡಿ. ಗಂಗಾ ಕಲ್ಯಾಣ ಯೋಜನೆನೂ ಕುಮಾರಸ್ವಾಮಿ ಅವ್ರ ಕನಸಿತ್ತು, ನೀರಾವರಿ ಯೋಜನೆಗಳಲ್ಲಿ ಕುಮಾರಸ್ವಾಮಿ ಅವ್ರ ಕನಸಿತ್ತು. ಅವನ್ನೆಲ್ಲ ಬಿಟ್ಬಿಟ್ಟು ಕೋಟಿ ಲಾಭ ಬರುವಂತ ರೈತರ ಜಮೀನಿನ ಮೇಲೆ ನಿಮ್ಗೆ ಯಾಕೆ ಕಣ್ಣು ಅನ್ನೋದು ಮೊದಲನೇ ಪ್ರಶ್ನೆ. ಅಲ್ಲಿಂದ ಆಚೆಗೆ ಕುಮಾರಸ್ವಾಮಿ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ 1300 PU ಕಾಲೇಜ್ಗಳು, ಸರ್ಕಾರಿ PU ಕಾಲೇಜ್ಗಳು ಕೊಟ್ಟಿದ್ರು. ಲಕ್ಷಾಂತರ ಜನಕ್ಕೆ ಕೆಲಸ ಕೊಡಬೇಕು ಅನ್ನೋ ಯೋಜನೆ ಮಾಡಿದ್ರು. ಅದ್ರ ಕಡೆ ಗಮನ ಹರಿಸಿ. ಆಮೇಲೆ ಇವರು ನಮ್ಮ ಸ್ವಾತಿ ಚಂದ್ರಶೇಖರ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಬೆಂಗಳೂರು ಕಂಜೆಷನ್ ಆಗ್ತಾ ಇದೆ, ನಮಗೂ ಗೊತ್ತಾಗ್ತಾ ಇದೆ ಅಂತ. ಹೌದು, ಕಂಜೆಷನ್ ಆಗ್ತಾ ಇದೆ. ಆದರೆ ಬೆಂಗಳೂರು ಸುತ್ತಮುತ್ತ 3-4 ಲೇಔಟ್ಗಳಾಯಿತು. ಕೆಂಪೇಗೌಡ ಲೇಔಟ್ ಆಯಿತು, ಶಿವರಾಮ ಕಾರಂತ್ ಲೇಔಟ್ ಆಯಿತು, ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ ಆಯಿತು. ಇಷ್ಟೆಲ್ಲ ಲೇಔಟ್ಗಳಲ್ಲಿ ಎಷ್ಟು ಲಕ್ಷ ಸೈಟ್ಗಳು ಖಾಲಿ ಬಿದ್ದಿದ್ದಾವೆ, ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ, ಎಷ್ಟು ಕನ್ಸ್ಟ್ರಕ್ಷನ್ಸ್ಗಳಾಗಿದೆ, ಎಷ್ಟು ರಸ್ತೆಗಳು ಮಾಡಿದ್ದೀರಿ ನೋಡಿ. ನಾನು ಹೇಳ್ತಾ ಇರೋದು, ಬೆಂಗಳೂರು ದೊಡ್ಡದಾಗಿದೆ ಒಪ್ಕೊಂತೀನಿ, ಆದರೆ ದೊಡ್ಡದಾದಾಗ ನೀವು ಮಾಡಿದಿರಲ್ಲ ಲೇಔಟ್ಸ್ಗಳು, ಎಷ್ಟು ಲೇಔಟ್ಗಳನ್ನ ಜನತೆಗೆ ಕೊಟ್ಟಿದ್ದೀರಿ, ಆದ್ರೂ ಬಿಟ್ಬಿಟ್ಟು ಇನ್ನೊಂದು ಮಾಡ್ತಾ ಇದ್ದೀರಿ. ಆಮೇಲೆ KDBಗೆ ನೀವು 1,96,000 ಹೆಕ್ಟೇರ್ ಪ್ರದೇಶ, ಸ್ವಾತಿ ದಯವಿಟ್ಟು ನಾನು ಹೇಳ್ಬಿಡ್ತೀನಿ, ಆಮೇಲೆ ನೀವು ಮಾತಾಡ್ಬೋದು. 1,96,000 ಹೆಕ್ಟೇರ್ ಪ್ರದೇಶನ KDBಗೆ ಅಂತೇಳಿ ನೀವು ಅಕ್ವೈರ್ ಮಾಡ್ಕೊಂಡಿದ್ದೀರಿ. ಇಲ್ಲಿವರೆಗೂ ಎಷ್ಟು ಜಮೀನನ್ನ ಇಂಡಸ್ಟ್ರೀಸ್ ಮಾಡೋರು ಕೊಟ್ಟಿದ್ದೀರಿ ಸಿಂಗಲ್ ವಿಂಡೋಲಿ? ಇವತ್ತವರೆಗೂ ಕೊಟ್ಟಿರೋದು 40,000 to 50,000 ಎಕರೆ ಮಾತ್ರ. ಇನ್ನೂ ಲಕ್ಷಾಂತರ ಎಕರೆ ಖಾಲಿ ಬಿದ್ದಿದೆ. ಅದನ್ನ ಬಿಟ್ಬಿಟ್ರಿ. ಇದೇ ಸಿದ್ದರಾಮಯ್ಯನವರು ಚನ್ನರಾಯಪಟ್ಟಣದಲ್ಲಿ ಗ್ರೀನ್ ಇದೆ, ತುಂಬ ಗ್ರೀನರಿ ಇದೆ ಅಂತ, ಇಲ್ದಲ್ಲೇ ಇದೆ ಅಂತ ಹೇಳ್ಬಿಟ್ಟು ನೋಟಿಫಿಕೇಶನ್ ಕೊಟ್ಟು ಆ ಜಾಗನ ರೈತರಿಂದ ಕಸ್ಕೊಳಕ್ಕೆ ಹೋದಾಗ
ಗ್ರೀನ್ರಿ ಇದೆ ಅಂತ ಒಂದೇ ಒಂದು ಸತಿ ಹೋಗಿ ನೋಡಿ ತದನಂತರ ಬಂದ ಮೇಲೆ ಅವರು ಇದು ಗ್ರೀನ್ರಿ ಇದೆ ಬಿಟ್ಬಿಡೋಣ ಅಂತ ಹೇಳಿದ್ರು. ಇಲ್ಲಿ ನೀವು ಬಿಡದಿ ವಿಚಾರಕ್ಕೆ ಬಂದಾಗ ಒಬ್ರು ಹೇಳ್ತಾರೆ ನಮಗೆ ಕಜ್ಜಿ ಬರ್ತಾ ಇದೆ ಅಂತ, ಅಲ್ಲೇ ಯಾರೋ ತಾಲೂಕ್ ಪಂಚಾಯತಿ ಮೆಂಬರ್ ಒಬ್ರು ಲಾಸ್ಟ್ ಟೈಮ್ ಕಜ್ಜಿ ಬರ್ತಾ ಇದೆ ಅಂತ, ನೀರಾವರಿ ಸರಿ ಇಲ್ಲ ಅಂತ ಹೇಳ್ತೀರಿ. ಸರಿ, ಅದನ್ನ ಸರಿ ಮಾಡಿ. ನಾನು ಹೇಳ್ತೀನಲ್ಲ, ಬೆಂಗಳೂರು ಸುತ್ತ ನಮಗೂ ಉಸಿರಾಡೋಕೆ ಒಳ್ಳೆ ಗಾಳಿ ಬೇಕು. ನೀವೆಲ್ಲಾನು ಪೂರ್ತಿ ಕಾರ್ಬನ್ ಮಿಶ್ರಿತ ಜಾಗನೇ ಮಾಡ್ತಾ ಹೋದ್ರೆ ಜನ ಹೆಂಗ್ ಬದುಕ್ತಾರೆ? ಒಳ್ಳೆ ನೀರಾವರಿ ಕೊಡಿ, ನೀರಾವರಿನ ಅಪ್ಗ್ರೇಡ್ ಮಾಡಿ, ರೈತರಿಗೆ ಬೆಳೆ ಕೊಡಿ. ಆಮೇಲೆ ಇವ್ರು ಹೇಳ್ತಾ ಇದ್ರು ರೈತರಿಗೆ, ನೋಡ್ರಿ ರೈತರು ಪಾಪ ಅವ್ರು ರೈತರಾಗಿದ್ದಾರೆ. ನೀವು ಏಕಾಏಕಿ ಅಧಿಕಾರಿಗಳು ಹೇಳ್ದೆ ಕೇಳ್ದಲೆ, ಈಗ ನಮ್ಮನೆ ಈಗ ಒಂದು ಸರ್ವೆ ಮಾಡಬೇಕು ಅಂದ್ರೆ, ಈಗ ನಾನೇ ಒಂದು ಸರ್ವೆಗೆ ಅಪ್ಲೈ ಮಾಡಿದ್ರೆ ಸ್ವಾತಿ ಚಂದ್ರಶೇಖರ್ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆಯೋ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಬೆಂಗಳೂರು ನಿವಾಸಿ ಅಂತ ಹೇಳ್ಕೊತಾರೆ. ಒಂದು ಜಮೀನ್ ಸರ್ವೆ ಮಾಡಬೇಕು ಅಂದ್ರೆ ಒಂದು ನೋಟಿಸ್, ಒಂದ್ ನಿಮಿಷ ದಯವಿಟ್ಟು ಆಮೇಲೆ ಮಾತಾಡಿ, ನೀವು ಮಾತಾಡ್ತೀರ ತುಂಬಾ ಚೆನ್ನಾಗಿ. ಅವ್ರು ಹೇಳಿದ ಪಾಯಿಂಟ್ ಉತ್ತರ ಕೊಡ್ತಾ ಇದ್ದೀನಿ. ಅವ್ರು ಹೇಳಿದ ಪಾಯಿಂಟ್ ಉತ್ತರ ಕೊಡ್ತಾ ಇದ್ದೀನಿ. ನೀವು ಜಮೀನ್ ಸರ್ವೆ ಮಾಡ್ಬೇಕು ಅಂತ ಹೋದಾಗ ಮೊದಲು ನೋಟಿಸ್ ಕೊಡ್ಬೇಕು. ನೋಟಿಸ್ ಕೊಡೋ ಅಷ್ಟು ಕನಿಷ್ಠ ಸೌಜನ್ಯ ಇಲ್ದೇ ಇರೋಂತ ಸರ್ಕಾರ ಇದನ್ನ ಜನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೋಬೇಕು? ನೀವ್ ಹೇಳಿ. ಆಯ್ತು, ಪಾಪ ರೈತರು ಗೊತ್ತಾಗಿಲ್ಲ, ಹೊಡೆದ್ರು. ಇವ್ರದೇ ರಾಜಕಾರಣಿಗಳು ಲಕ್ಷಾಂತರ ಕೇಸ್ಗಳನ್ನ ಸೆಷನ್ ಅಲ್ಲಿ ಇಟ್ಟು ನೀವು ತೆಗೆದಾಕ್ತೀರಿ. ಈ ರೈತರ ಮೇಲೆ ಆಯ್ತು, ರೈತರು ಗಲಾಟೆ ಮಾಡಿದ್ದಾರೆ, ಕಾನೂನಿನ ಪ್ರಕಾರ ತಪ್ಪು ಒಪ್ಕೊಂತೀವಿ. ಆದ್ರೆ ಅವ್ರನ್ನ ಅಷ್ಟು ಫ್ರಸ್ಟ್ರೇಟ್ ಆಗಂಗೆ ಅವ್ರನ್ನ ನೀವು ಪ್ರಚೋದನೆ ಮಾಡೋದು ಅಂತ ಹಕೀಕತ್ ಏನಿದೆ? ಡಿ ಕೆ ಶಿವಕುಮಾರ್ ಹಠಕ್ ಬೀಳೋ ಅಂತದ್ದೇನಿದೆ? ಈ ಜಾಗ ಬೇಕೇ ಬೇಕು ರೀ. ರಾಜ್ಯದಲ್ಲಿ ಸಾವಿರಾರು ಸಮಸ್ಯೆಗಳಿದಾವೆ. ಇನ್ನು ನೀವು ಮಿನಿಸ್ಟ್ರಿಗಳ ಎಕ್ಸ್ಪೆನ್ಷನ್ ಆಗಿಲ್ಲ. ಉತ್ತರ ಕರ್ನಾಟಕದಲ್ಲಿ ಸರಿಯಾಗಿ ಮಳೆ ಬಂದಿಲ್ಲ, ನೀರಾಗಿಲ್ಲ. ಇವತ್ತು ಬೆಂಗಳೂರಿನ ಸಾಕಷ್ಟು ಸಮಸ್ಯೆಗಳಿದೆ. ಒಂದ್ ಸ್ವಲ್ಪ ಸುಮ್ಮನೆ ಇದ್ರೆ ನಾನು ಮಾತಾಡ್ತೀನಿ, ಇಲ್ಲ ತೀರಾ ಬೇರೆ ರೀತಿ ಮಾತಾಡ್ಬೇಕಾಗ್ತದ. ದಯವಿಟ್ಟು ವಿಷಯ ಮುಗಿಸಿ. ಸುನೀಲ್ ಅವ್ರ ವಾಯ್ಸ್ ಆನ್ ಏರ್ ಇರ್ಲಿ. ರಾಜುಗೌಡ್ರೆ ವಿಷಯ ಮಾತಾಡೋಣ. ರಾಜುಗೌಡ್ರೆ ವಿಷಯ ತುಂಬಾ ಮಾತಾಡಕ್ಕೆ ಬಂದಿಲ್ಲ, ಬಿಡದಿ ದಾಟ್ ಮುಂದೆ ಬಂದಿಲ್ಲ. ಮೈಗಾರರ ಬಗ್ಗೆ ಮಾತಾಡ್ಬೇಕು, ಸಮಾಧಾನ ಮಾಡ್ಕೊಂಡು ನಾನು ಅದೇ ಕೆಲಸ ಮಾಡ್ತೀನಿ. ಸುನೀಲ್ ಅವ್ರ ವಾಯ್ಸ್ ಮಾತ್ರ ಸುನೀಲ್ ಅವ್ರ ವಾಯ್ಸ್ ಸುನೀಲ್ ಅವರು ಮಾತಾಡೋಕೆ ಅವಕಾಶ 80% ರೈತರು ಒಪ್ಪಿದ್ದಾರೆ. 80% ರೈತರು ಒಪ್ಪಿದ್ದಾರೆ. ಈ ಸ್ಟ್ಯಾಂಡರ್ಡ್ ಮಾತನ್ನ ಕೇಳ್ತಾ ಇರೋರು ಎಲ್ಲರೂ ಕೇಳ್ತಾ ಇರೋದು ಒಂದೇ ಒಂದು ಪ್ರಶ್ನೆ, ಪಟ್ಟಿ ಬಿಡುಗಡೆ ಮಾಡ್ಬಿಡಿ. ಈಗ ಮಂಡಳಿಯಲ್ಲಿ ಗಲಾಟೆ ಆಯ್ತಲ್ಲ, ಅದನ್ನ ನಿಮ್ ಶಾಸಕರೇ ಹೇಳಿ, ಅಂದ್ರೆ ನಮ್ಮೆಲ್ಲರ ಶಾಸಕರು ಅವ್ರ ಸಮಯ ಸರ್, ಈಗ ಅವ್ರ ಸಮಯ. ಅದನ್ನೇ ನಾನು ಕೇಳ್ತಿದ್ದೀನಿ ಸರ್, ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕಾದ್ರೂ ಬಿಡಿ. ಸುನೀಲ್ ಅವ್ರೆ, ಶಾಸಕರು ಹೇಳ್ತಾರೆ ಈ ಮಂಡಳಿಯಲ್ಲಿ ಹಾಗೆ ಒಂದಷ್ಟು ಜನ ಅವರ ಬೆಂಬಲಿಗರು ಹೇಳಿದ್ದೇನಂತಂದ್ರೆ 27 ಜನ ಇದ್ರು, ಅದ್ರಲ್ಲಿ 24 ಜನ ಒಪ್ಪಿಟ್ಟಿದ್ದಾರೆ. ಇನ್ನು ಉಳಿದಿರೋದು 2-3 ಜನ ಅಷ್ಟೇನೇನೆ. ಆಯ್ತಪ್ಪ, ನಿಮಗೆ ಸಾವಿರಾರು ರೈತರ ಪಟ್ಟಿ ಬಿಡುಗಡೆ ಮಾಡೋದು ಕಷ್ಟನ? ಈ 24 ಜನ ಯಾರು ಒಪ್ಪಿದ್ದಾರಲ್ಲ ಅವ್ರ ಪಟ್ಟಿ ಬಿಡುಗಡೆ ಮಾಡಿಬಿಡಿ. 1-2 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಜವಾಗ್ಲೂ ಎಷ್ಟು % ರೈತರು ಒಪ್ಪಿದ್ದಾರೆ, ಎಷ್ಟು ರೈತರು ಒಪ್ಪಿಲ್ಲ, ಅದ್ರದ್ದು ಪಾರದರ್ಶಕವಾದ ಒಂದು ಪಟ್ಟಿ ಬಿಡುಗಡೆ ಮಾಡಿಬಿಟ್ರೆ ಈ ಕನ್ಫ್ಯೂಷನ್ ಇರಲ್ಲ, ಗೊಂದಲಗಳು ಇರೋದಿಲ್ಲ. ಈ ಜಗಳ ಕದನಕ್ಕೆ ಅರ್ಧ ಆಸ್ಪದ ಕೊಡೋದು ನಿಲ್ಸ್ದಂಗ್ ಆಗ್ಬಿಡುತ್ತೆ. ಸುನಿಲ್ ಅವರೇ, ಅಷ್ಟು ಕಷ್ಟನಾ ಪಟ್ಟಿ ಬಿಡುಗಡೆ ಮಾಡೋದು? ಪಟ್ಟಿ ಬಿಡುಗಡೆ ಮಾಡೋದಂದ್ರೆ ಇನ್ನೂ ಫೈನಲ್ ನೋಟಿಫಿಕೇಶನ್ ಆಗಿಲ್ಲ. ಇನ್ನೂ ಕೆಲವು ಊರುಗಳು ಇಲ್ಲಾಗಿರೋ ಮಂಡಳಿಲಿ ನನಗೊಂದು ಅನಧಿಕೃತವಾಗಿ ಒಂದು ಪಟ್ಟಿ ಸಿಕ್ಕಿದೆ. 21 ಜನ ಒಪ್ಪಿಗೆ ನೀಡಿದ್ದಾರೆ, 6 ಜನ ಒಪ್ಪಿಗೆ ನೀಡಿಲ್ಲ. 6 ಜನದಲ್ಲಿ 24 ಅಂತ ಎಲ್ಲೋ ಕೇಳಿದೆ ಸರ್, ಅಲ್ಲಿ ಇನ್ನೂ ಒಂದು 3 ಕಮ್ಮಿ ಆಯ್ತು. 21 ಸರಿ, 21 ಒಪ್ಪಿಗೆ ನೀಡಿದ್ದಾರೆ, ಇನ್ನು 6 ಜನ ಒಪ್ಪಿಗೆ ನೀಡಿಲ್ಲ. 6 ಜನದಲ್ಲಿ ಒಂದೇ ಕುಟುಂಬದವರು ಅವರು. ಇಲ್ಲಿ ಈ ವಿಷಯ ಒಂದು ಸಣ್ಣ ರಾಜಕೀಯ ಕಿಡಿಯಿಂದ ಶುರುವಾಗಿದ್ದು, ವಿರೋಧ ಅಂತ ಶುರುವಾಗಿದ್ದು ಕುಮಾರಸ್ವಾಮಿ ಅವರೆಲ್ಲ ವಿರೋಧ ಮಾಡಿದ್ದು. ಒಂದು ಸಣ್ಣ ರಾಜಕೀಯ ಕಿಡಿ ಶುರುವಾಗಿ ಇದು ದೊಡ್ಡದಾಗಿ ಬೆಳೀತಾ ಇದೆ ಅಷ್ಟೇ. ಕೆಲವರೇನು ದಲಿತರ ಕೋಟಾದಲ್ಲಿ ನನ್ನ GBDA ಡೈರೆಕ್ಟರ್ ಮಾಡಲಿಲ್ಲ ಅಂತ ಒಬ್ಬ, BCM ಕೋಟಾದಲ್ಲಿ ನನ್ನ GBDA ಡೈರೆಕ್ಟರ್ ಮಾಡಲಿಲ್ಲ ಅಂತ ಒಬ್ಬ, ವಕೀಲರು ಕೋಟಾದಲ್ಲಿ ನನ್ನ GBDA ಅಧ್ಯಕ್ಷನ್ ಮಾಡಲಿಲ್ಲ ಅಂತ ಒಬ್ಬರು. ಈ GBDA ಕೋಟಾಲ್ ಅಧ್ಯಕ್ಷ ಸೆಕ್ರೆಟರಿ ಆಗಬೇಕು, ಹಂಗಾಗಬೇಕು ಅಂತ ಶುರುವಾಗಿದ್ದು ಇವತ್ತು ಈ ಯೋಜನೆ ವಿರೋಧ ಮಾಡೋಷ್ಟು ದೊಡ್ಡದಾಗಿ ಬೆಳೆದಿದೆ. ಇದು ಶುರು ಮಾಡಿದೆ ರಾಜಕೀಯ. ನಾವು ಇದನ್ನ ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಅನ್ಕೊಂಡಿದ್ವಿ, ಇದನ್ನ ಮೀರಿದ್ದೆ ಅಂತ ಹೇಳ್ತೀವಿ. ಇಲ್ಲಿ ನನಗಿನ ಚಿಕ್ಕೋನ್ ಅಧ್ಯಕ್ಷ ಆಗ್ಬಿಟ್ಟ ಅಂತ ಒಬ್ರು. ಈ ರಾಜಕೀಯ ಶುರು ಆಗಿದ್ದು ಆಮೇಲೆ ನಾನು MLA ಇದ್ದಾಗ ಮಾಗಡಿಲಿ 1000 ಎಕರೆ ಅಕ್ವಿಷನ್ ಮಾಡ್ಸಕ್ ಹೋದೆ, ಅವ್ರು ಬಿಡ್ಲಿಲ್ಲ ಅಂತ ನನ್ನ ಸ್ನೇಹಿತರು. ಈಗ ಬಾಲಕೃಷ್ಣ ಅವ್ರು ಮಾಡಿಸ್ತವ್ರೆ ಅಂತ ಅದಕ್ಕೆ ವಿರೋಧ ಮಾಡ್ತವ್ರೆ ಅಷ್ಟೇ. ಇದು ರಾಜಕೀಯವಾಗಿ ಈ ತರ ಆಗಿದೆ ಅಷ್ಟೇ. ಸರಿ, ರಾಜಕೀಯ ಏನೇ ಇರ್ಲಿ, ಪಟ್ಟಿ ಒಂದು ಬಿಡುಗಡೆ ಮಾಡ್ಬಿಟ್ರೆ ಆಯ್ತಪ್ಪ. ನೀವು ಹೇಳ್ತಿದ್ರಿ ಸರ್ಕಾರ ಬಿಡುಗಡೆ ಮಾಡಬೇಕು, ಕರೆಕ್ಟ್, ಫೈನಲ್ ನೋಟಿಫಿಕೇಶನ್ ಆಗಿಲ್ಲ. ಹಾಗಾದ್ರೆ 80% ಅನ್ನೋದು ಯಾವ ಪಟ್ಟಿ ನೋಡ್ಕೊಂಡು ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಾಗೆ ಎಲ್ಲ ಜನ ಒಪ್ಪಿಗೆ ಕೊಟ್ಟಿದ್ರಲ್ಲ, ಅದು 80% ಆಗಿದೆ.
ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಾಗ ಏನು, ನಾನು JDS ಅವನು, ನನಗೆ ಕಾಂಗ್ರೆಸ್ ಅಲ್ಲ. JDS ಅಲ್ಲಿ ಈ ಹೋರಾಟದಲ್ಲಿ JDS ಅವರು ಇದ್ದಾರೆ, ಪರಾನೂ ಇದ್ದಾರೆ, ವಿರೋಧನೂ ಇದ್ದಾರೆ, BJP ಅವರು ಇದ್ದಾರೆ, ರಾಜಕಾರಣ ಗೊತ್ತಿಲ್ಲದೆ ಇರೋ ರೈತರು ಇದ್ದಾರೆ, ಪರಾನೂ ಇದ್ದಾರೆ, ವಿರೋಧನೂ ಇದ್ದಾರೆ, ಯಾವುದೇ ಪಕ್ಷಕ್ಕೆ ಸೇರದೇ ಇರೋ ರೈತರು ಇದ್ದಾರೆ. ರೈತರಿಗೆ ಅನ್ಯಾಯ ಆಗಬಾರ್ದು, ನಿಜ, ರೈತರಿಗೆ ಅನ್ಯಾಯ ಆಗಬಾರ್ದು. ಆದರೆ ಟೌನ್ಶಿಪ್ ಬಿಟ್ಟರೆ ಮತ್ತೆ ನಾವು ರೆಡ್ ಝೋನು, ಗ್ರೀನ್ ಝೋನು, ಈಗ ದೇವನಹಳ್ಳಿಲಿ ಗ್ರೀನ್ ಝೋನ್ ಅಂತ ಮಾಡಿದ್ರು, ಅಗ್ರಿಕಲ್ಚರ್ ಝೋನ್ ಅಂತ ಮಾಡಿದ್ದಾರೆ. ಪಕ್ಕದಲ್ಲಿ ಎಲ್ಲೋ ಝೋನಲ್ಲಿ ಇರೋದು 10 ಕೋಟಿ ಎಕರೆ, ಇವ್ರದ್ದು 50 ಲಕ್ಷಕ್ಕೂ ತೊಗೊಳಲ್ಲ. ವ್ಯವಸಾಯ ಮಾಡೋನು ಯಾರು ತೊಗೊತಾನೆ? ಈಗ ಅವ್ನು ಏನಾದರೂ ಮಾರಬೇಕು, 50 ಲಕ್ಷಕ್ಕೆ ಮಾರೋಕ್ಕಾಗುತ್ತೆ, ಅವನು ಪಕ್ಕದಲ್ಲಿರೋ 10 ಕೋಟಿಗೆ ಮಾರ್ತಾನೆ, ಇವನು 50 ಲಕ್ಷಕ್ಕೆ ಹೆಂಗೆ ಮಾರೋಕ್ಕಾಗುತ್ತೆ ರೈತ? ಒಂದು ಮದುವೆ ಮಾಡೋಕ್ಕೆ ಇವತ್ತು 50 ಲಕ್ಷ ಸಾಲದಿಲ್ಲ ಸ್ವಾಮಿ ಬದುಕೋದಕ್ಕೆ. ಒಂದು ಮೆಡಿಕಲ್ ಸೀಟ್ ಸೇರಿಸ್ಬೇಕಂದ್ರೆ ಇವತ್ತು 1 ಕೋಟಿ ರೂಪಾಯಿ ಕೊಡಬೇಕು. ಈಗ ನಮ್ಮ ಮಕ್ಕಳನ್ನ ಮೆಡಿಕಲ್ ಸೇರಿಸಬೇಕು ಅಂದ್ರೆ ನಾವು 1 ಎಕರೆ ಮಾರಿದ್ರೆ ಮೆಡಿಕಲ್ ಸೀಟ್ ಮಾಡಿಸ್ಬೇಕು. ಇದೆ ಸುನಿಲ್ ಅವರೇ, ಬಟ್ ಎಲ್ಲಾ ರೈತರು ಭೂಮಿ ಮಾರಾಟ ಮಾಡಬೇಕು ಅನ್ನೋ ಇರಾದೆಯಲ್ಲೇ ಇರಲ್ಲ. ಶ್ವೇತ ಅವರೇ ಹೇಳ್ತಾ ಇದ್ರು, ಯಾರೋ ಒಬ್ರು ವಯಸ್ಸಾದ ವೃದ್ಧ ಇದ್ದಾರೆ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಭೂಮಿ ಬಿಟ್ಟು ಹೋಗ್ಬೇಕು ಅನ್ನೋ ಇರಾದೆ, ಭೂಮಿ ಕೊಡ್ಲಿಕ್ಕೆ ಇಷ್ಟ ಇಲ್ಲ. 10 ಕೋಟಿ ಇಲ್ಲ 20 ಕೋಟಿ ಕೊಟ್ಟರು ಕೂಡ ಬೇಡ. ಕಳೆದ 20 ವರ್ಷಗಳಿಂದ 3000 ಎಕರೆ ಮಾರಾಟ ಆಗಿದೆಯಲ್ಲ. ಕುಮಾರಸ್ವಾಮಿ ಅವರೇನು 2006ರಲ್ಲಿ ಮಾಡಿದ್ರಲ್ಲ, ಅವತ್ತಿಂದ 3000 ಎಕರೆ ಮಾರಾಟ ಆಗಿದೆ. ಈ ಟೌನ್ಶಿಪ್ ಮಾಡ್ತೀವಿ, ಈ ಸರ್ಕಾರ ಬಂದ್ಮೇಲೆ 1000 ಎಕರೆ ಮಾರಾಟ ಆಗಿದೆ. ರೈತರು ಭೂಮಿ ಮಾಡ್ತಾನೆ ಇದ್ದಾರೆ, ಕೊಂಡ್ಕೊಳ್ತಾ ಇರೋರು ಯಾರು? ಬೆಂಗಳೂರಿಂದ ಬಂದಿರೋರು. ಹೌದು ನಿಜ, ಕುಮಾರಸ್ವಾಮಿ ಅವರೇ 40 ಎಕರೆ ಕೊಂಡ್ಕೊಂಡಿದ್ದಾರೆ, ನಮ್ಮ ಪಕ್ಷದ ನಾಯಕರು 40 ಎಕರೆ ಕೊಂಡ್ಕೊಂಡಿದ್ದಾರೆ. ಏನು ಕೊಂಡ್ಕೊಂಡ್ರು 2008ರಲ್ಲಿ? ಆಯ್ತು ಚಂದ್ರಶೇಖರ್ ಅವರೇ, ಅಲ್ಲಿಗೆ DK ಶಿವಕುಮಾರ್ ಅವರನ್ನ ಡೆಲಿಬ್ರೇಟ್ ಆಗಿ ರೈತ ವಿರೋಧಿ, ಅದರಲ್ಲೂ ಅವರ ವೋಟ್ ಬ್ಯಾಂಕ್ ಇರುವ, ಅಂದ್ರೆ ಒಕ್ಕಲಿಗ ವೋಟ್ ಬ್ಯಾಂಕ್ ಇರುವ ಹಾಟ್ಲ್ಯಾಂಡ್ ನಲ್ಲೇನೆ ಅವ್ರು ರೈತ ವಿರೋಧಿ, ಒಕ್ಕಲಿಗರ ವಿರೋಧಿ ಅಂತ ಪಟ್ಟ ಕಟ್ಟುವ ಡೆಲಿಬ್ರೇಟ್ ಪೊಲಿಟಿಕಲ್ ಪ್ರಯತ್ನ ನಡೀತಾ ಇದೆಯಾ? ಅದ್ರ ಭಾಗವಾಗಿ ಈ ಎಲ್ಲ ಹೊಡೆದಾಟ, ಬಡದಾಟ, ಪ್ರತಿಭಟನೆ ಇತ್ಯಾದಿ ನಡೀತಾ ಇದೆಯಾ ಅಂತ? DK ಶಿವಕುಮಾರ್ಗೆ ಯಾವ ರೈತ ವಿರೋಧಿನ ಪರೋಧಿನ ಗೊತ್ತಿಲ್ಲ, ಆದರೆ DK ಶಿವಕುಮಾರ್ ಅಂದರೆ ರಿಯಲ್ ಎಸ್ಟೇಟ್ ಚೀಫ್ ಮಿನಿಸ್ಟ್ರು. ಪುಣ್ಯಾತ್ಮ ಬಂದಿರೋದೇ ರಿಯಲ್ ಎಸ್ಟೇಟ್ ಮಾಡಿ ಇಡೀ ರಾಜ್ಯನ ಗಬ್ಬೆಬ್ಬಿಸೋಗೋದಕ್ಕೆ. ನೋಡಿ, ಕಾಂಗ್ರೆಸ್ ವಕ್ತಾರರು ಮಾತಾಡೋದಾಗಲಿ, ಕಾಂಗ್ರೆಸ್ ಅವ್ರು ಮಾತಾಡೋದ್ರೆ ಬರೀ ಹಸಿ ಸುಳ್ಳುಗಳೇ. ಈಗ ನೀವೇ ಹೇಳಿದ್ರಿ 80% ಜನ ಒಪ್ಪಿದ್ದಾರೆ ಅಂತೇಳಿ, ಆವತ್ತಿಂದ ಬಡ್ಕೊಂತ ಇದೀವಿ. ಇವ್ರ ಯೋಗ್ಯತೆಗೆ ಒಂದು ಸಣ್ಣ ಪಟ್ಟಿ ಬಿಡಕ್ಕೆ ಮಾಡೋಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. 2ನೇ ಸುಳ್ಳು ಹೇಳಿದ್ರು, PM ಒಪ್ಕೊಂಬಿಟ್ಟವ್ರಂತೆ. ನೋಡಿ, PM ಮತ್ತು CM ಅನ್ನೋದು ಅಫಿಷಿಯಲ್ ಪೋಸ್ಟ್ಗಳು. CM ಯಾವತ್ತು PM ಜೊತೆ ವ್ಯವಹಾರ ಮಾಡೋದು ಪತ್ರದ ಮುಖಾಂತರ ಅಥವಾ ಯಾವ್ದಾದ್ರು ಒಂದು ಇದ್ರ ಮುಖಾಂತರ. ಯಾವ್ದಾದ್ರು ಒಂದು ಪತ್ರ ತೋರಿಸ್ಬಿಡಿ PM ಅವರು, ನೀವು ಮಾಡ್ತಿರೋ ಚಂದ್ರಶೇಖರ್ ಜನ ನೋಡ್ತಿದ್ದಾರೆ, ನಿಮ್ ಪಕ್ಷ ಚಂದ್ರಶೇಖರ್ ಅವರೇ ಮೂರೇ ಬಿಟ್ಟು ಕೂತಿರೋ ಸರ್ ಆಯ್ತಲ್ಲ. ಅದಾದ್ಮೇಲೆ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಮಾತಾಡ್ಬೇಕಾರೆ ಪತ್ರ ಮುಖಾಂತರ ವ್ಯವಹಾರ ಮಾಡ್ತಾರೆ ಬಿಟ್ರೆ, ಸೂಪರ್ ಆಗಿ ಮಟ್ಟಿದ್ಯಾ ಹೋಗಪ್ಪ ಅಂತ ಹೇಳಿ ಕಳ್ಸಿಬಿಡ್ತಾರಂತೆ ಯಾರು ದೊಡ್ಡ ನಾಯಕ ಹೋಗೋರೆ ಅಂತೇಳಿ. ಅದಾದ್ಮೇಲೆ ನೋಡಿ ಎಷ್ಟು ಕಾಂಗ್ರೆಸ್ ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಸರ್ಕಾರದಲ್ಲಿ ಜಮೀನ್ ನೋಟಿಫೈ ಮಾಡಿದ್ರಂತೆ. ಕುಮಾರಸ್ವಾಮಿ ಸರ್ಕಾರದಲ್ಲಿ 2006-7ರಲ್ಲಿ ನೋಟಿಫಿಕೇಶನ್ ಆಗಿದ್ದು 5 ಪ್ರಾಜೆಕ್ಟ್ಗಳಿಗೆ ಜಮೀನ್ ನೋಟಿಫೈ ಮಾಡಲಿಲ್ಲ, ಅವರು ಪ್ರಾಜೆಕ್ಟ್ ನೋಟಿಫೈ ಮಾಡಿದ್ರು. ಬಿಡದಿ, ರಾಮನಗರ, ಸೋಲೂರು, ಸಾತೂರು ಮತ್ತೆ ನಂದಿಗುಡಿ 5 ಪ್ರಾಜೆಕ್ಟ್ ಗಳನ್ನ ನೋಟಿಫೈ ಮಾಡಿದ್ದು. ಅದಾದ್ಮೇಲೆ ಯಾವಾಗ ಭಾಗದಲ್ಲಿ ರೆಡ್ ಝೋನ್ ಆಗಿದ್ದು ಯಾರ ಅವಧಿಯಲ್ಲಿ? ಅಲ್ಲಿಗೆ ಬಂದೆ. ಅದಕ್ಕೆ ಮುಂಚೆ ಅದೇ ಕಾರಣಕ್ಕೋಸ್ಕರ 4-1 ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಾಗ ಯಾವಾಗ ರೈತರಿಂದ ವಿರೋಧ ಬಂತು, ಅದೊಂದು ರೈತರ ಒಂದು ಹೆಣ್ಮಗು ಬಂದು ಇದರಲ್ಲಿ ಗಲಾಟೆ ಕೂಡ ಮಾಡ್ತೀವಿ ಅದು ವಿಧಾನಸೌಧದಲ್ಲಿ. ಆಗ್ಲೇನೆ ಆಗಸ್ಟ್ 1ನೇ ತಾರೀಕು 2007 ಆಗಸ್ಟ್ 1ನೇ ತಾರೀಕು ಆನ್ ದ ಫ್ಲೋರ್ ಆಫ್ ದ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟರು, ನಾವು ಆ ಪ್ರಾಜೆಕ್ಟ್ ನ ಮಾಡ್ತಿಲ್ಲ ಅಂತ ಹೇಳಿ. ನೋಡಿ, ಅದಕ್ಕೆ ಮುಂಚೆ ಸುಮ್ಮನೆ ಕೂತ್ಕೊಳ್ರಿ, ನೀವು ಮಾತಾಡಿಲ್ಲ, ನೀವು ಮಧ್ಯ ಮಾತಾಡಬೇಡಿ. ಜುಲೈ 30 ಮತ್ತು 31 2007 ಜುಲೈ 30 ಮತ್ತು 31 2 ದಿನ ನಡೆದಂತಹ ಇದೇ ಬಿಡದಿ ಚರ್ಚೆಯಲ್ಲಿ ಇದೇ ಕಾಂಗ್ರೆಸ್ನ DK ಶಿವಕುಮಾರ್, ಸಿದ್ದರಾಮಯ್ಯ, ಖರ್ಗೆ ಅವರು ಮೇಲ್ಗಡೆ ಎಗರೆಗರಿ ಬಿದ್ದುಬಿಟ್ರು, ಅಷ್ಟು ವಿರೋಧ ಮಾಡಿದ್ರು. 150 ಪುಟಗಳ ಕಡತದಲ್ಲಿ ಎಂಟರ್ ಆಗಿದ್ದದು. ಏನೇಳಿ ಇವ್ರು ಮಾಡಿದ ವಾದಗಳಿದೆಯಲ್ಲ, ವಿರೋಧ ಮಾಡಿದ್ದು 150 ಪೇಜಸ್. ಅಷ್ಟೊಂದು ನಖಶಿಕಾಂತ ವಿರೋಧ ಮಾಡಿದವರು ಇವತ್ತೇ ಅದಕ್ಕೋಸ್ಕರ ಬದುಕುತ್ತಿದ್ದೀರಿ ನೀವು. ಇನ್ನೊಂದು, ಎಷ್ಟು ಹಸಿ ಸುಳ್ಳು ಹೇಳ್ತಾರೆ ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ, ನೋಡಿ, ಅಲ್ಲಿರ್ತಕ್ಕಂಥ ಸಣ್ಣ ರೈತರು 10,250 ಸಣ್ಣ ರೈತರು ಇರೋದು. ಅದರಲ್ಲಿ ಸುಮಾರು 8,500 82% 8,500 ರೈತರು 1 ಎಕರೆಗಿಂತ ಕಡಿಮೆ ಇರೋರು. 3 ಗುಂಟೆ, 4 ಗುಂಟೆ, 5 ಗುಂಟೆ. ಇವರು 1 ಎಕರೆಗೆ 2 ಕೋಟಿ ಕೊಡ್ತಾರೆ ಅಂದ್ರೆ ಸ್ಮಿತಾ, 1 ಗುಂಟೆಗೆ ಎಷ್ಟು ಬರುತ್ತೆ? 5 ಲಕ್ಷ ರೂಪಾಯಿ. 3 ಗುಂಟೆ, 4 ಗುಂಟೆ ಇರೋರು 3 ಗುಂಟೆ ಒಂದು ಸಣ್ಣ ಹಸ ಕಟ್ಕೊಂಡಿರ್ತಾರೆ, ಒಂದು ಗುಡಿಸಲು ಕಟ್ಕೊಂಡಿದ್ದಾರೆ, ಹೆಂಗೋ ಸ್ವಲ್ಪ ಅಲ್ಲಿ ಹುಲ್ಲಗಿಲ್ಲು ಬೆಳ್ಕೊಂಡು ಜೀವನ ಮಾಡ್ತಿದ್ದಾರೆ. ನೀವು ಕೂಡ 15 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಬೆಟ್ಕೊಂಡು ಎಲ್ಲಿಗೆ ಹೋಗ್ತಾರ್ರಿ ಅವರು?
ಅಲ್ಲಿ ತಗೊಂಡೋಗಿ ಎಲ್ಲ ಬೇರೆ ಕಡೆ ಅಡ್ವಾನ್ಸ್ ಕೊಡಕ್ ಸಾಧ್ಯನಾ? ಹಿಂಗೆ ನೀವು ರೈತರ ಬಾಳನ್ನ ಬೆಂಕಿಗೆ ಹಾಕ್ಬಿಟ್ಟು ಮಾಡ್ತಕ್ಕಂಥದ್ದು ಏನಿರುತ್ತೆ. ಇದೇ ಡಿ.ಕೆ. ಶಿವಕುಮಾರ್ ಕನಕಪುರಕ್ಕೆ ಹೋಗಿ ಹೇಳ್ತಾರೆ ರೈತರಿಗೆ 1 ಇಂಚು ಜಮೀನು ಮಾರಬೇಡಿ, ಬಂಗಾರದಂತ ಬೆಲೆ ಬರುತ್ತೆ ಅಂತೇಳಿ. ಕನಕಪುರ ರೈತರಿಗೆ ಬಂಗಾರದಂತ ಬೆಲೆ ಬರಬೇಕು, ಬಿಡ್ತಿ ರೈತರಿಗೆ ನೇಣಕೊಂಡು ಸಾಯ್ಬೇಕು. ಇದು ಇವರು ಡಿ.ಕೆ. ಶಿವಕುಮಾರ್ ರೈತರ ವಿಚಾರದಲ್ಲಿ ನಾನು ಇದನ್ನ ಯಾರೇ ಬಿಜೆಪಿ ಅವರಾಗ್ಲಿ JDS ಅವರಾಗ್ಲಿ ಅಭಿವೃದ್ಧಿಯನ್ನು ಯಾರು ವಿರೋಧ ಮಾಡಲ್ಲ. ಆದ್ರೆ ನಿಮಗೆ KDB ಲ್ಯಾಂಡ್ ಅಲ್ಲೇನೆ ರಾಮನಗರದಲ್ಲಿ 1000 ಎಕರೆ KDB ಲ್ಯಾಂಡ್ ಬಿದ್ದಿದೆ. KDB ಮತ್ತೆ ಬಿಡದಿ ಮಧ್ಯದಲ್ಲಿ 2300 ಎಕರೆ ಬಿದ್ದಿದೆ. ಅದಾದ್ಮೇಲೆ ಯಾವ್ದು ಸೂರ್ಯ ಲೇಔಟ್ ಅಲ್ಲಿ 5000 ಎಕರೆ ಬಿದ್ದಿದೆ. ನೆಲಮಂಗಲದಲ್ಲಿ ಸಿಟಿಯಿಂದ 5000 ಎಕರೆ ಬಿದ್ದಿದೆ. ಇವೆಲ್ಲವೂ ಖಾಲಿ ಬಿದ್ದಿದೆ. 1,55,000 ಎಕರೆ KDB ಅಕ್ವೈರ್ ಮಾಡೋದ್ರಲ್ಲಿ ಇಲ್ಲಿವರೆಗೂ ಅಲಾಟ್ ಮಾಡೋದು ಬರೀ 45,000. ಆಗ್ಲೇ ಈಗ ಕಂಪನ್ಸೇಷನ್ ಕೊಟ್ಟ ಹೋಗಿದೆ. ಇವ್ರ ಕೈಲಿರ್ತಕ್ಕಂಥದ್ದು 1,05,000 ಇದೆ. ಮತ್ತೆ ಇದರಲ್ಲಿ ಹೌಸಿಂಗ್ ಬೋರ್ಡ್ ಅಲ್ಲಿ 41% ಯುಟಿಲೈಸೇಷನ್ ಆಗಿರೋದು. 1000 ಎಕರೆ ಖಾಲಿ ಬಿದ್ದಿರ್ಬೇಕಾದ್ರೆ ಅಲ್ಲಿ ಯುಟಿಲೈಸ್ ಮಾಡೋದು ಬಿಟ್ಟು ಇಲ್ಲಿ ಯಾಕೆ ಬಂದು ಇವ್ರು ರೈತರ ಬಾಳೆ ಬೆಂಕಿ ಇಡ್ತಾರೆ? ರೈತರ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಳ್ತಾ ಇರುವ ಕೆಲ ನಿರ್ಧಾರಗಳ ಬಗ್ಗೆ ಪದೇ ಪದೇ ಪ್ರಶ್ನೆ ಹೇಳ್ತಿದೆ ಸ್ವಾತಿ ಅವರೇ. ಇವತ್ತು ಮತ್ತೊಂದು ಪ್ರತಿಭಟನೆ ಆಯ್ತು ಮಂಡ್ಯದಲ್ಲಿ. KRS ನೀರನ್ನ ನಾಲೆಯಲ್ಲಿ ಹರಿಸ್ತಾ ಇಲ್ಲ, ನಮಗೆ ಬೆಳೆ ಬೆಳಿಲಿಕ್ಕಿರೋ ಅವಕಾಶವನ್ನ ಸರ್ಕಾರ ಕಿತ್ಕೊಳ್ತಾ ಇದೆ, ಈ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಹೇಳಿ ಮಂಡ್ಯ ಭಾಗದ ರೈತರು ಪ್ರತಿಭಟನೆ ಕೂತಿದ್ದಾರೆ. ನಾನು ಒಂದು ಉದಾಹರಣೆ ಬಿಡದಿ ಮತ್ತೊಂದು ಉದಾಹರಣೆ ಮಂಡ್ಯ ಅಂತ ಲೆಕ್ಕ ಹಾಕ್ತಾ ಹೋದ್ರೆ ಸರಿಸುಮಾರು ಇವತ್ತೇ ನಡೆದಿರೋ ಪ್ರತಿಭಟನೆಗಳು ಸ್ವಾತಿ ಅವರೇ ರಾಜ್ಯದ ಉದ್ದಗಲಕ್ಕೂ ಲೆಕ್ಕ ಹಾಕಿದ್ರೆ ರೈತರು ವಿರೋಧಿಸ್ತಿದ್ದಾರೆ ಸರ್ಕಾರದ ನಿಲುವನ್ನ. ನಮ್ಮ ಕಡೆ ಗಮನ ಕಡಿಮೆ ಆಗಿದೆ, ನಮ್ಮ ವಿರೋಧನೇ ಜಾಸ್ತಿ ಕಟ್ಕೊಳ್ತಿದೆ ಸರ್ಕಾರ ಅನ್ನೋ ನಿಲುವಿಗೆ ಬರ್ತಿದ್ದಾರೆ ರೈತರು. MDS ದಮ್ ಹಾಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಅವರೇ ಬಹಳ ಸೂಕ್ಷ್ಮವಾಗಿ ಈ ಮಾತನ್ನ ಹೇಳ್ತಾ ಇದೀನಿ. ಯಾವುದೇ ಮುಖ್ಯಮಂತ್ರಿ ಆಗಿರ್ಲಿ, ಈ ದೇಶದಲ್ಲಿ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಲಿ, ಬರ ಬಂದಿರುವಂತಹ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯ ಬರದಲ್ಲಿದೆ, ಈ ಬಾರಿ ಮಳೆ ಕಡಿಮೆ ಇದೆ, ರೈತರೇ ತಾವು ಎಚ್ಚರದಿಂದ ಇರಿ ಅಂತ ಹೇಳಿ ಹೊರಗಡೆ ಬಂದು ರೈತರ ಪರವಾಗಿ ನಿಂತ್ಕೊಂಡು ಮಾತಾಡುವಂತಹ ಕಾಳಜಿಯನ್ನ ಕಳಕಳಿಯನ್ನ ಯಾರು ತೋರ್ಸೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಆಲ್ ದ ಪೊಲಿಟಿಕಲ್ ರೀಸನ್ಸ್ ಎಲ್ಲರೂ ಕೂಡ ಬಂದು ಹೇಳುವಂತದ್ದು ನಮ್ಮ ನಾಡು ಸುಭಿಕ್ಷವಾಗಿದೆ, ಮಳೆ ಚೆನ್ನಾಗಾಗ್ತಾ ಇದೆ, ಬೆಳೆ ಚೆನ್ನಾಗಿ ಬರ್ತಾ ಇದೆ, ಎಲ್ಲವೂ ಚೆನ್ನಾಗಿದೆ ಅಂತ. ಆದ್ರೆ ಅತ್ಯಂತ ಕಳಕಳಿಯಿಂದ ಅತ್ಯಂತ ಕಾಳಜಿಯಿಂದ ರೈತರ ಪರವಾಗಿ ನಿಂತ್ಕೊಳ್ಬೇಕು ಅಂತ ಹೇಳಿ ಇರುವಂತಹ ಸತ್ಯವನ್ನ, ಮಳೆ ಅನ್ನೋದು ಪ್ರಾಕೃತಿಕ, ಅದನ್ನ ನಾವು ನೀವು ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೌದು, ಮೋಡ ಬಿತ್ತನೆಗಳಾಗುತ್ತೆ, ಇನ್ನೊಂದು ಮತ್ತೊಂದು ಅದೆಲ್ಲವೂ ಇದೆ. ಆದ್ರೆ ಇಫ್ ಇಟ್ ಇಸ್ ಅ ಡ್ರಾಟ್ ದೆನ್ ಇಟ್ ಇಸ್ ಅ ಡ್ರಾಟ್. ಇದನ್ನ ನಾನು ಅಥವಾ ಯಾವ ಸರ್ಕಾರಗಳು ಇದನ್ನ ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅತ್ಯಂತ ಮುತುವರ್ಜಿಯನ್ನ ವಹಿಸಿ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಹೇಳಿದ್ರು, ನೋಡ್ಕೊಂಡು ತಾವು ಬಿತ್ತನೆಯನ್ನ ಮಾಡಿ, ಏಕಾಏಕಿ ಬಿತ್ತನೆ ಮಾಡಿರ್ತೀರಿ, ಲಾಸ್ ಮಾಡ್ಕೊಳ್ಬೇಡಿ, ಆಮೇಲೆ ಅದು ಬಂಜರು ಭೂಮಿಯಾಗಿ ಮಾರ್ಪಾಡಾಗಬಾರ್ದು, ಕೊನೆಗೆ ನಿಮಗೆ ಏನು ಇನ್ನೇನ್ ಮಳೆ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿರ್ತೀರಿ, ಆದ್ರೆ ಮಳೆ ಬರ್ತಾ ಇಲ್ಲ. ಸೊ ಇಂತಹ ಮಾಹಿತಿಯನ್ನ ತಾವು ಆಕ್ಚುಲಿ ಹವಾಮಾನ ಇಲಾಖೆಯಿಂದ ತೆಗೆದುಕೊಳ್ಬೇಕಾಗಿರೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಅತ್ಯಂತ ಕಾಳಜಿ ಇರೋದ್ರಿಂದನೇ ಪ್ರೆಸ್ ಮೀಟ್ ಮಾಡಿ ಹೇಳಿರುವಂತದ್ದು. ಅದಕ್ಕೆ ಎಷ್ಟೇ ವಿರೋಧ ವ್ಯಕ್ತವಾಗಿರ್ಲಿ, ಮಾನ್ಯ ಅಶೋಕ್ ಅವರು ಬಾಯಿಗೆ ಬಂದಾಗ ಮಾತಾಡಿದ್ರು, ಏನ್ರಿ ರೈತರ ಮುಖ್ಯಮಂತ್ರಿಗಳನ್ನ ಕೇಳಿ ಬಿತ್ತನೆ ಮಾಡ್ಬೇಕಾ ಅಂತ. ಆದ್ರೆ ಇದರ ಹಿಂದಿರುವಂತಹ ಉದ್ದೇಶವನ್ನ ನಮ್ಮ ರಾಜ್ಯದ ರೈತರು ಬಹಳ ಸ್ಪಷ್ಟವಾಗಿ ಅರ್ಥಕೊಂಡಿದ್ದಾರೆ. KRS ವಿಚಾರವಾಗಿ ತಾವು ಮಾತಾಡ್ತಾ ಇದ್ರಿ, ನಾನು KRS ವಿಚಾರವಾಗಿ ರೈತರು ಹೋರಾಟ ಮಾಡ್ತಿರೋದು, ರೈತರು ಕೇಳ್ತಾ ಇರೋದು, ಬಿಡದಿ ವಿಚಾರವಾಗ್ಲೂ ಅಷ್ಟೇ ನಾವ್ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೀವಿ. ತಪ್ಪಲ್ಲ, ನೀವ್ ಏನೇ ಕೇಳಿ ಈ ರಾಜ್ಯದಲ್ಲಿ ನಿಮ್ಮ ಭೂಮಿ ನಿಮ್ಮ ಹಕ್ಕು, ನಿಮ್ಮ ನೀರು ನಿಮ್ಮ ಹಕ್ಕು, ನೀವು ಮಾಡುವಂತ ವ್ಯವಸಾಯ ನಿಮ್ಮ ಹಕ್ಕು. ಅದನ್ನ ತಡೆಯೋದಿಕ್ಕೆ ಯಾರ ಕೈಯಿಂದಲೂ ಈ ರಾಜ್ಯದಲ್ಲಿ ಸಾಧ್ಯ ಇಲ್ಲ. ಮುಂದಿನ ದಿನ ನಾವು ಮುಖ್ಯಮಂತ್ರಿ ಆದ್ರೂ ಅಷ್ಟೇ, ಇನ್ಯಾರು ಮುಖ್ಯಮಂತ್ರಿ ಆದ್ರೂ ಅಷ್ಟೇ, ಕಾಂಗ್ರೆಸ್ ಸರ್ಕಾರ ಇದ್ರು ಅಷ್ಟೇ, ಬಿಜೆಪಿ ಸರ್ಕಾರ ಇದ್ರು ಅಷ್ಟೇ, JDS ಸರ್ಕಾರ ಇದ್ರು ಅಷ್ಟೇ. ಆದ್ರೆ ಇವಾಗ ಇರುವಂತಹ ಇದು ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು KRS, ಇದು ತಾತ್ಕಾಲಿಕ ಸಮಸ್ಯೆ ಅಷ್ಟೇ. ಸ್ಮಿತಾ, ನಾನು ಇವತ್ತಿನ ದಿನ ನಿಮ್ಮ ಚಾನೆಲ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಅಲ್ಲಿ ಎಷ್ಟು TMC ನೀರ್ ಇತ್ತು, ಈಗ ಎಷ್ಟು TMC ನೀರಿದೆ ಅನ್ನೋದನ್ನ ಅರ್ಥಬಿಟ್ಟೆ ಪ್ರತಿಭಟನೆ ಕೂತಿರೋದು. 92 TMC ಬಂದಿದೆ ನೀರು, ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿ ಇಲ್ಲ. ಪರಿಸ್ಥಿತಿ ಸುಧಾರಿಸಿದ್ರು ಕೂಡ, ನೀರಿನ ಮಟ್ಟ ಏರಿದ್ರೂ ಕೂಡ ಬಿಡ್ತಿಲ್ಲ ನಾಲೆಗಳಿಗೆ ನೀರು ಅನ್ನೋದು ರೈತರ ಪ್ರತಿಭಟನೆಯ ಉದ್ದೇಶ ಇರೋದು. ಬರ ಇತ್ತು, ನಮ್ಮ ಶೇಖರಣೆ ಕಮ್ಮಿ ಆಗಿತ್ತು ನೀರಿನಿದ್ದು, ಆಗ ಸುಮ್ಮನೆ ಇದ್ರು ರೈತರೇನ್ ದಡ್ರಲ್ಲ ಮೇಡಮ್? ರೈತರು ದಡ್ರು ಅಂತ ನಾನು ಹೇಳ್ತಲೇ ಸ್ಮಿತಾ ಅವ್ರೆ, ನಾನು ಅದನ್ನೇ ನಿಮ್ಗೆ ಹೇಳಿದ್ದು. ರೈತರಿಗೆ ನಮ್ಮ ರಾಜ್ಯದಲ್ಲ, ಈ ದೇಶದಲ್ಲಿ ಏನು ಬೇಕಾದ್ರೂ ಕೇಳೋ ಹಕ್ಕಿದೆ. ಯಾಕೆಂದ್ರೆ 80% ಈ ದೇಶದ ಬೆನ್ನೆಲುಬು ನಮ್ಮ ರೈತರು. ಅವ್ರು ಏನು ಕೇಳಿದ್ರು ತಪ್ಪಲ್ಲ, ಆಯ್ತಾ? ಆದ್ರೆ ಒಂದು ಸೂಕ್ಷ್ಮವನ್ನ ಇಲ್ಲಿ 92% TMC ನೀರು ಇದೆ ಅಂತ ತಾವು ಹೇಳ್ತಾ ಇದ್ರಿ, ಆಯ್ತಾ? ಆದ್ರೆ ಅಧಿಕಾರಿಗಳ ಜೊತೆ ಆಲ್ರೆಡಿ ಮಾತುಕತೆಯನ್ನ ನಡೆಸಿದೀವಿ, ಸಮಾಲೋಚನೆಯನ್ನ ನಡೆಸಿದೀವಿ. ಮುಖ್ಯಮಂತ್ರಿಗಳು ಕಂಟಿನ್ಯೂಸ್ ಈ ವಿಚಾರವಾಗಿ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿ ಇರುವಂತದ್ದು. ಅಂಡ್ ಇವತ್ತಿನ ದಿನ ಏನು ಈ ಪ್ರತಿಭಟನೆ ನಡೀತಾ ಇದೆ, ಇದು ಕೂಡ ತಾತ್ಕಾಲಿಕ. ಆಲ್ರೆಡಿ ರೈತರ ಜೊತೆ ಮಾತಾಡುವಂತಹ ಪ್ರಯತ್ನ ಆಗಿರುವಂತದ್ದು. ಮುಂದಿನ ದಿನಗಳಲ್ಲಿ ರೈತರಿಗೆ ಬೇಕಾಗಿರುವಂತಹ ಖಂಡಿತ ವ್ಯವಸ್ಥೆಯನ್ನ ನಾವು ಮಾಡ್ಕೊಡ್ತೀವಿ. ಆದ್ರೆ
ಆದ್ರೆ ಈ ತಾತ್ಕಾಲಿಕ ಹೋರಾಟವನ್ನ ಬಿಟ್ಕೊಡಿ ಅಂತ ತಮ್ಮ ಚಾನಲ್ ರಾಜಗೌಡ್ರೆ, ಈ ಮಂಡ್ಯದ KRS ಭಾಗದ ರೈತರ ಪ್ರತಿಭಟನೆಯಲ್ಲೂ ಕೂಡ ಕುಮಾರಸ್ವಾಮಿ ಅವರು ಪೊಲಿಟಿಕಲ್ ಆಪರ್ಚುನಿಟಿ ತಗೊಳ್ಳಕ್ಕೆ ಪ್ರಯತ್ನ ಮಾಡ್ತಿದ್ದಾರಂತೆ. ಇವತ್ತು ಈ ವಿಚಾರದಲ್ಲೂ ಮಾತನಾಡ್ಬಿಟ್ರು, ನೀರು ಬಿಟ್ರೆ ಸರಿ ಇಲ್ದೆ ಹೋದ್ರೆ ಈ ವಿಚಾರದಲ್ಲೂ ಕೂಡ ನಾವು ಧುಮುಕ್ಬೇಕಾಗತ್ತೆ, ರೈತರ ಪರ ನಿಂತು ಹೋರಾಟ ಮಾಡ್ಬೇಕಾಗತ್ತೆ. ಅಂದ್ರೆ ರೈತರು ಎಲ್ಲೆಲ್ಲ ಪ್ರತಿಭಟನೆ ಮಾಡ್ತಾರೆ ಅಲ್ಲೆಲ್ಲ ಪೊಲಿಟಿಕಲ್ ಆಪರ್ಚುನಿಟಿಗೆ ಕುಮಾರಸ್ವಾಮಿ ಅವರು ರೆಡಿಯಾಗಿ ನಿಂತಿದ್ದಾರೆ ಅನ್ನೋ ಆರೋಪ ಕಾಂಗ್ರೆಸ್ನವರದು. ಆರೋಪ ಕಾಂಗ್ರೆಸ್ನವ್ರಿಗೆ ಅದೇನು ಹೊಸ್ತಲ್ಲ. ಈಗ ನನ್ನ ಸ್ನೇಹಿತರು ಪಕ್ಕದಲ್ಲಿ ಇದಾರಲ್ಲ, ನಮ್ಮ JDS ಲೀಡ್ರು ಅಂತ ಹೇಳ್ಕೊಂಡು ಬಂದರು, ಕುಮಾರಸ್ವಾಮಿ ಅವರು 40 ಎಕರೆ ಯಾಕೆ ಜಮೀನು ತಗೊಂಡ್ರು ಅಂತ. ರೈತರು ಕೊಟ್ಟಿದ್ದಾರೆ, ಅವ್ರು ತಗೊಂಡಾರು, ಅವರು ಕೃಷಿ ಮಾಡ್ತಾವ್ರು, ಅವ್ರೇನು ಬಿಸ್ನೆಸ್ ಮಾಡ್ತಾ ಇಲ್ಲ ಅಲ್ಲಿ. ಅದನ್ನು ಸ್ವಲ್ಪ ಸ್ನೇಹಿತರು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ JDS ಅವರು ಅಂತ ಬೇರೆ ಹೇಳಿದ್ಮೇಲೆ ನಾನು ಈ ವಿಷಯನ ಪ್ರಸ್ತಾಪ ಮಾಡಲೇಬೇಕಾಗಿತ್ತು. KRS ನಲ್ಲಿ ಒಂದು ನಿಮಿಷ ಬ್ರದರ್, KRS ನಲ್ಲಿ 90 ಅಡಿ ನೀರಿದೆ ಇವತ್ತು ಅಟ್ ಪ್ರೆಸೆಂಟು. 90 ಅಡಿ ನೀರಿದೆ. ರೈತರು ಈ ಹಿಂದೆ ಬೆಳೆ ಹಾಕಿದ್ದಾರೆ, ಬೆಳೆ ಬೆಳೆದಿದ್ದಾರೆ. ಸ್ವಾತಿ ಚಂದ್ರಶೇಖರ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಬರ ಯಾವ ಮುಖ್ಯಮಂತ್ರಿನೂ ಒಪ್ಕೊಳ್ಳಲ್ಲ ಅಂತ. ಪ್ರತಿ ಸಾರಿ ಬರ ಬಂದಾಗೂ ಬರ ಅಧ್ಯಯನ ಸಮಿತಿ ಅಂತ ಮಾಡಿ, ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ, ಬರಪೀಡಿತ ಪ್ರದೇಶಗಳಿಗೆ ಎಷ್ಟೆಷ್ಟು ಅನುದಾನ ಕೊಡಬೇಕು ಅನ್ನೋದ್ರ ಬಗ್ಗೆ DC ಅವರು ಚರ್ಚೆ ಮಾಡಿ, ಅವತ್ತಿನ ಕೃಷಿ ಮಂತ್ರಿಗಳು ಅದಕ್ಕೆ ಸಂಬಂಧಪಟ್ಟ ಹಣನ ರಿಲೀಸ್ ಮಾಡ್ತಾ ಇರೋದು ಪ್ರತಿಯೊಬ್ಬ ರಾಜ್ಯದ ಜನತೆಗೆ ಗೊತ್ತು. ಏನೇನೋ ಹೇಳ್ತೀವಿ ಅನ್ನೋದು ಹೇಳೋದಲ್ಲ. ಈಗ ರೈತರು ಬೆಳೆ ಹಾಕಿದ್ದಾರೆ, ಮಂಡ್ಯ ರೈತರಿಗೆ ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ಮೊದಲಿಂದನೂ ಅವತ್ತಿಂದನೂ ದಾಖಲೆಗಳಾಗಿದ್ದಾವೆ. ರೈತರಿಗೆ ಇವತ್ತು ನೀರು ಬೇಕಾಗಿದೆ, ಬೆಳೆಗಳು ಹಾಳಾಗ್ತಾ ಇದಾವೆ, ಅವ್ರಿಗೆ ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ತಪ್ಪು ಅನ್ನೋದಾದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಜನಪ್ರತಿನಿಧಿ ಅನ್ಸ್ಕೊಂಡು ಏನ್ ಮಾಡ್ಬೇಕು? ಜನಪ್ರತಿನಿಧಿಗಳ ಕೆಲಸ ಏನು? ಜನತೆ ಪರವಾಗಿ ಈಗ ನಾನು ವಕ್ತಾರನಾಗಿ ಬಂದಿದ್ದೀನಿ, ತಪ್ಪು ಸರಿಗಳನ್ನ ನಾನು ವಿಮರ್ಶೆ ಮಾಡ್ಬೇಕು. ನೀವು ಮಾಡಿದಂತ ತಪ್ಪನ್ನ ಇದು ತಪ್ಪು ಅಂತ ಹೇಳ್ಬೇಕು. ನೀವು ಹೇಳಿದನ್ನೆಲ್ಲ ಒಪ್ಕೊಂಡೋಗ್ಲಿಕ್ಕೆ ನಾವಿಲ್ಲಿ ಗುಲಾಮ್ಗಿರಿ ಮಾಡಕ್ ಬಂದಿಲ್ಲ. ಅರ್ಥ ಆಯ್ತಾ? ನಾವು ಬಂದಿರೋದೇನು, ಇರೋ ವಿಚಾರನ ಜನಗಳ ಮುಂದೆ ಪ್ರಚಾರ ಪಡಿಸ್ಬೇಕು. ಇವತ್ತು KRS ಅಲ್ಲಿ 50 TMC ನೀರು ಹಿಡಿಯುತ್ತೆ. ಡೆಡ್ ಸ್ಟೋರೇಜ್ 4 ರಿಂದ 6 TMC ಡೆಡ್ ಸ್ಟೋರೇಜ್ ಇರುತ್ತೆ. 44 TMC ನೀರು ಇರ್ತದೆ. ಇವತ್ತು 90 ಅಡಿ ಅಂದ್ರೆ ಮೋರ್ ದೆನ್ ಒಂದು 25 TMC ವರೆಗೂ ನೀರು ಇರ್ತದೆ. ಅಟ್ಲೀಸ್ಟ್ ರೈತರಿಗೆ ಒಂದು ಬೆಳೆಗೆ ತಾತ್ಕಾಲಿಕವಾಗಿ ಒಂದು ಬೆಳೆಗೆ ನೀರು ಕೊಟ್ರೆ ಕಳ್ಕೊಳ್ಳೋದೇನಿದೆ? ತಮಿಳ್ನಾಡಿಗೆ ಹರಿಸ್ತೀರಿ, ನಾವು ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ಏಕಾಏಕಿ ರಾತ್ರೋರಾತ್ರಿ ಹರಿಸ್ತೀರಿ. ಮೊನ್ನೆ ಎಲ್ಲ ಚಲುವರಾಯ ಸ್ವಾಮಿ ಇದ್ದಾಗ ಸಾಕಷ್ಟು ಚರ್ಚೆಗಳಾಯ್ತು. ಬರ ಅಂತ ನಿಮ್ಗೆ ಗೊತ್ತಿದೆ. ಹೈಕೋರ್ಟ್ಗೆ ಒಂದು ಸುಪ್ರೀಂ ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕೊಳ್ಳೋದು, ಇನ್ನೊಂದು ಮಾಡಿ ರೈತರಿಗೆ ಏನಾದ್ರು ಕೊಡೋ ಅಂತ ಪ್ರಯತ್ನ ಮಾಡಬೇಕು. ನಿಮ್ ರೈತರು ಸ್ವಾಮಿ ಬೇರೆ ದೇಶದ ಬೇರೆ ರಾಜ್ಯದವರಲ್ಲ, ನಿಮ್ ರೈತರು ಅವ್ರ ಬದುಕನ್ನ ಉಳಿಸ್ಬೇಕಾಗಿರೋದು ನಿಮ್ ಕರ್ತವ್ಯ. ನೀವು ಅದನ್ನ ಬಿಟ್ಬಿಟ್ಟು ನಾವು ನೀರ್ ಬಿಡಕ್ಕಾಗಲ್ಲ ಅಂದ್ರೆ ನಾವು ಕೇಳೋದೇನ್ ತಪ್ಪೇನಿಲ್ವಲ್ಲ. ಗುರುಕುಮಾರ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ವೀಕ್ಷಕರೊಬ್ರು. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್, ರೈತರ ವಿಚಾರದಲ್ಲಿ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ತೆಗೆದುಕೊಳ್ತಿರುವ ನಿಲುವು ಸರಿ ಇದೆಯಾ ಅಥವಾ ರೈತ ವಿರೋಧಿ ಅಂತ ಅನ್ನಿಸ್ತಾ ಇದೆಯಾ? ಅಲ್ಲ, ರೈತ ವಿರೋಧಿ ಅನ್ನೋದಕ್ಕೆ ಅಲ್ಲೇ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬೇಕಲ್ಲ ಮೇಡಮ್. ಇವ್ರು ಹೇಳ್ತಾರೆ ಬಂಜರು ಭೂಮಿ ಅಂತಾರೆ. ನೀವು ಟಿವಿಲಿ ತೋರಿಸ್ತಿರೋದ ನೋಡಿದ್ರೆ ಅಲ್ಲಿ ದೊಡ್ಡದು ಫಲವತ್ತಾದ ಭೂಮಿನೇ ಇದೆ. ಪಾಪ ರೈತರು ಇನ್ನೆಲ್ಲ ಹೋಗ್ಬೇಕು? ಸಿಟಿಗೆ ಬಂದು ವ್ಯವಸಾಯ ಮಾಡಕ್ಕಾಗತ್ತ? ಅವರು ಬೆಂಗಳೂರು ಸಿಟಿಗೆ ಬಂದು ವ್ಯವಸಾಯ ಮಾಡಕ್ಕಾಗತ್ತಾ? ಇವ್ರು ಬೆಂಗಳೂರನ್ನ ದೊಡ್ಡದು ಮಾಡ್ಬೇಕು ಅಂತಂದ್ರೆ ಫಸ್ಟ್ ಬೆಂಗಳೂರು ಒಳಗಡೆ ಇರೋದನ್ನ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ನ ಕರೆಕ್ಟ್ ಮಾಡ್ಬೇಕಲ್ವಾ? ನೀರು ನಿಂತ್ಕೊಳ್ದಂಗ್ ಮಾಡ್ಬೇಕು, ರಸ್ತೆಗಳು ನೀಟಾಗಿ ಮಾಡ್ಬೇಕು, ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅದನ್ನ ತೆರವು ಮಾಡಿಸ್ಬೇಕು. ಅದನ್ನೆಲ್ಲ ಬಿಟ್ಬಿಟ್ಟು ಎಲ್ಲೋ ರೈತರ ಭೂಮಿಗೆ ಹೋಗ್ಬಿಟ್ಟು ಫಲವತ್ತಾಗಿರೋ ಭೂಮಿನ ತಗೊಂಡ್ಬಿಟ್ಟು ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಹೋಗ್ಬಿಟ್ಟಿದ್ರೆ ಯಾರಿಗೆ ಅನುಕೂಲ ಆಗುತ್ತೆ? ಅದು ರಾಜಕಾರಣಿಗಳಿಗೆ ಅನುಕೂಲ ಆಗುತ್ತೆ ಅಷ್ಟೇ, ಜನಗಳಿಗೆ ಅನುಕೂಲ ಆಗಲ್ಲ. ರೈಟ್ ಸರ್, ಧನ್ಯವಾದ. ಶಾರದಾ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಾರದಾ ಅವರೇ. ನಮಸ್ತೆ ಮೇಡಮ್. ಇವಾಗ ಜನರು ಅವರೇ ಹೋರಾಟ ಮಾಡ್ತಾ ಇದ್ದಾರಲ್ಲ ಮೇಡಮ್, ಈಗ ನಾವೆಲ್ಲ ಊಟ ಮಾಡೋದು ಅನ್ನನೇ, ಚಿನ್ನ ತಿನ್ನಕ್ಕಾಗಲ್ಲ. ಹಾಗೆ ರೈತರಿಗೆ ತುಂಬಾ ಕಷ್ಟ ಇದೆ ಪಾಪ. ಮಳೆ ಬಂದ್ರೆ ಅವ್ರಿಗೆ ಬೆಳೆ, ಆಮೇಲೆ ಬೆಳೆ ಬಂದ್ರೂನು ಅದಕ್ಕೇನಾರು ರೋಗ ತಗುಲಿದ್ರೆ ಅದಕ್ಕೆಲ್ಲ ಪಾಪ ಅವರು ತುಂಬಾ ಕಷ್ಟ ಪಡ್ತಾರೆ. ದುಡ್ಡು ಹಾಕಿರೋದು ಸಹ ಬರಲ್ಲ ಅಂತ ಪರಿಸ್ಥಿತಿ ಅವರದು. ಸ್ವಲ್ಪ ಜಮೀನ್ ಇರುತ್ತೆ, ಅವರು ಅದ್ರಲ್ಲಿ ಬೆಳೆ ತಕೊಂಡು ಅವ್ರು ಇರ್ಬೇಕು ಅಂತ ಆಸೆ ಪಡ್ತಾರೆ. ಅವ್ರ ಮೇಲೆನೆ ಕಿತ್ಕೊಬಿಟ್ರೆ ಹೆಂಗೆ? ನಮ್ಮಂತವ್ರೆಲ್ಲ ಹೆಂಗ್ ಊಟ ಮಾಡ್ತೀವಿ? ಈಗ ನಮ್ ಸಿಟಿಲಿ ಇದೀವಿ, ನಾವ್ ಇಲ್ಗೆ ನಮ್ಗೆ ಆರಾಮಾಗಿ ಬರುತ್ತೆ. ಯಾವುದೇ ಯೋಜನೆ ಆದ್ರೂ ರೈತರಿಗೆ ತೊಂದರೆ ಕೊಡದೇ ಇರೋ ರೀತಿಯಲ್ಲಿ ಆಗ್ಲಿ ಅಂತ ಹೇಳಿ ಆಶಿಸ್ತೀರಿ. ಧನ್ಯವಾದ ಶಾರದಾ ಅವರೇ ಕರೆ ಮಾಡಿದಕ್ಕೆ. ಶ್ವೇತಾ ಅವರೇ, ಇವಾಗ ಕೇವಲ ಭೂಮಿಲಿ ಬೆಳೆ ಬೆಳೆಯೋ ರೈತರ ಬಗ್ಗೆ ಮಾತ್ರ ಅಲ್ಲ, ಈ ಹೈನುಗಾರಿಕೆ, ಯಾಕಂದ್ರೆ ಬಿಡದಿ ಭಾಗದಲ್ಲಿ ನಮಗೆ ಗೊತ್ತಿರೋ ಹಾಗೆ ಪ್ರತಿ ನಿತ್ಯ ಲಕ್ಷಾಂತರ ಲೀಟರ್ ಹಾಲನ್ನು ಉತ್ಪಾದನೆ ಮಾಡ್ತಾ ಇರುವ ಹೈನುಗಾರರು ಇದ್ದಾರೆ. ಇವತ್ತು ಇಡೀ ದಿನ ರಿಪಬ್ಲಿಕ್ ಕನ್ನಡ ಹೈನುಗಾರರ ಸಮಸ್ಯೆ ಬಗ್ಗೆನೇ ಅಭಿಯಾನ ಮಾಡಿದೆ. ₹5 ಇರೋದು ₹10 ಪ್ರೋತ್ಸಾಹಧನ ಹೆಚ್ಚು ಮಾಡಿ ಅಂತ ಹೇಳಿ ರೈತರು ಕಣ್ಣೀರ್ ಹಾಕಿ ಮಾತನಾಡಿದ್ದಾರೆ ಎಷ್ಟೋ ಜನ. ಈಗ ಬಿಡದಿಯಲ್ಲಿ ಭೂಮಿ ಕಿತ್ಕೊಳ್ಳೋದು ಮಾತ್ರ ಅಲ್ಲ, ನಿಮ್ಮ ದನ ಕರುಗಳಿಗೆ ಅದಕ್ಕೇನು ಪರ್ಯಾಯ ವ್ಯವಸ್ಥೆ, ಈಗ ದುಡ್ಡು ಕೊಡ್ತಾರೋ ಅಥವಾ ಬೇರೆ ಏನೋ ವ್ಯವಸ್ಥೆ ಪರಿಹಾರಾರ್ಥವಾಗಿ ಕೊಡ್ತಾರೋ, ಬಟ್ ಈ ದನ ಕರುಗಳನ್ನ ಕಟ್ಕೊಂಡಿರೋರು ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ? ಮ್ಯಾಮ್, ಬಿಡ್ದಿಲ್ಲ ಏನಂದರೆ ನಮ್ಮ ಇದರಲ್ಲಿ 1 ಲಕ್ಷಕ್ಕೂ ಹೆಚ್ಚು ಹಸುಗಳಿದೆ.
ಅದರಿಂದ ನಾವು ತಿಂಗಳಿಗೆ 6.5 ಲಕ್ಷ ಲೀಟರ್ ಹಾಲಾಗ್ತಾ ಇದ್ದೀವಿ. ಇದಕ್ಕೆ ಪರಿಹಾರ ಅಂದ್ರೆ ಇಲ್ಲ ಮುಖ್ಯಮಂತ್ರಿಗಳ ಮನೆಗೋ ವಿಧಾನಸೌಧಕ್ಕೋ ಇಲ್ಲ ನಮ್ಮ ಶಾಸಕರ ಮನೆಗೋ ಹೊಡಿಬೇಕು ಹಸು ಕರುಗಳನ್ನ. ಇನ್ನೇನು ಪರಿಹಾರ ಇಲ್ಲ. ನಾವ್ ಹೇಳ್ತಾ ಇರೋದೇನಂದ್ರೆ ಯಾರು ಕೃಷಿ ನಂಬ್ಕೊಂಡಿದೀವಿ, ಮಾರೋರ್ ಬಗ್ಗೆ ನಾನು ಮಾತಾಡಲ್ಲ, ಅದು ಅವ್ರಿಗೆ ಏನೋ ಸಮಸ್ಯೆ ಇರ್ಬೋದು, ಅದು ಅವ್ರಿಷ್ಟ. ಯಾರು ಕೃಷಿ ನಂಬ್ಕೊಂಡಿದ್ದಾರೆ ಅವ್ರನ್ನ ಬಿಟ್ಬಿಡಿ ನೆಮ್ಮದಿಯಾಗಿರಕ್ಕೆ. ಇವಾಗ ನನ್ಗೆ ಆರ್ಥಿಕ ಮೂಲ ಅಂದ್ರೇನೆ ರೇಷ್ಮೆ ಮತ್ತೆ ಹೈನುಗಾರಿಕೆ, ಇದೆರಡು ಬಿಟ್ಬಿಟ್ಟು ನಾವೇನ್ ಮಾಡೋದು? 2 ಕೋಟಿ ಇಟ್ಕೊಂಡು ನಾನು ಎಲ್ಲೋ ಜಾಗ ತಗೊಂಡು ಅದಕ್ಕೆ ರಿಜಿಸ್ಟ್ರೇಷನ್ಗೆ ಅಷ್ಟು ಖರ್ಚು ಮಾಡಿ ಬರೋ ದುಡ್ಡೆಲ್ಲ ಟ್ಯಾಕ್ಸ್ ರೂಪದಲ್ಲಿ ಹಾಳು ಮಾಡ್ಕೋಬೇಕಾಗುತ್ತೆ. ನಾನು ಹೇಳೋದು ಇಷ್ಟೇ ಜಾಗನ ಸರ್ ನಾನು ಮಾತಾಡ್ತಿದ್ದೀನಿ, ನೀವು ಆಮೇಲೆ ಮಾತಾಡಿ. ಟ್ಯಾಕ್ಸ್ ಎಕ್ಸಾಮ್ಷನ್ ಇರೋದು ಹೊಸ ಜಮೀನು ತಗೊಳ್ಳೋಕೆ ಸರ್, ಸರ್ ನಾನು ಹೊಸದಾಗಿ ಜಮೀನು ತಗೋತೀನಲ್ಲ, ಅಲ್ಲಿ ಎಕ್ಸಾಮ್ಷನ್ ಯಾರು ಕೊಡಲ್ಲ. ಹೊಸದಾಗಿ ನಾನು ಜಮೀನು ತಗೊಳತ್ತಾವು ಇಲ್ಲಿ ಮಾರಿದ್ಯಾ ಇಲ್ಲಿ ಬಂದು ಎಕ್ಸಾಮ್ಷನ್ ಕೊಡ್ತೀನಿ ಅಂತ ಯಾರು ಕೊಡಲ್ಲ. ಅಲ್ಲ ಸರ್ ನಾನು ಹೇಳ್ತಾ ಇರೋದು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ ಮೇಡಮ್, ನಾನು ಹೇಳ್ತಾ ಇರೋದೇನಂದ್ರೆ ನಾನು ಇಲ್ಲಿ ಮಾರ್ತೀನಿ, ಬೇರೆ ಕಡೆ ತಗೋಬೇಕು ಅಂದ್ರೆ ಅದು ರಿಜಿಸ್ಟ್ರೇಷನ್ ಖರ್ಚಾಗಲ್ವಾ, ಲೀಗಲ್ ಪ್ರಾಬ್ಲಮ್ ಆಗಲ್ವಾ? ಇದೆಲ್ಲ ಮಾಡಿ ನಾನು ಇಷ್ಟು ಚೆನ್ನಾಗಿರೋ ಭೂಮಿ, ಇಷ್ಟು ಫಲವತ್ತಾದ ಕೃಷಿ ಭೂಮಿನ ಬಿಟ್ಬಿಟ್ಟು ಎಲ್ಲಾದ್ರೂ ಹೋಗಿ ತಗೊಳಕ್ ರೈತರೇನ್ ದಡ್ರ ಮೂರ್ಖರ? ನಾವೆಲ್ಲ ಸಾಯ್ಬೇಕು ಅಂತ ಹೇಳ್ತಾ ಇದ್ದೀರಾ? ವಾಸ ನಾವು ಮಾಡ್ತಾ ಇದೀವಿ. ನಾವು ಅಂದ್ರೆ ನೀವ್ ಎಲ್ಲಿದ್ದೀರಿ ಸರ್? ನಾನು ಕ್ಷಮೆ ಇರ್ಲಿ ಒಂದ್ ನಿಮಿಷ ಶ್ವೇತಾ ಅವರೇ, ಒಂದ್ ನಿಮಿಷ ಸರಿ. ಇಲ್ಲ ಸುನಿಲ್ ಸರ್, ಹಂಗಾದ್ರೆ ತಾವ್ ಎಲ್ಲಿ ವಾಸ ಇದ್ದೀರಾ? ನಾನು ಬೆಂಗಳೂರಲ್ಲ ಇದ್ದೀನಿ ಮೇಡಮ್. ಅದಕ್ಕೆ ನಿಮಗೆ ಸಮಸ್ಯೆ ಅರ್ಥ ಆಗ್ತಿಲ್ಲ ಬಹುಶಃ. ಅಂದ್ರೆ ನೀವು ಅಲ್ಲಿ ಇದ್ದಿದ್ರೆ ಅಲ್ಲಿರೋ ರೈತರು, ಹಂಗಾರೆ ಅಲ್ಲಿರೋ ರೈತರು ಬದುಕ್ತಿಲ್ವಾ? ಅಲ್ಲಿರೋ ರೈತರು ಬದುಕ್ತಿಲ್ವಾ ಇಷ್ಟು ವರ್ಷದಿಂದ? ಅಲ್ಲಿರೋ ಬದುಕ್ತಾ ಇಲ್ವಾ ಸರ್? ಅವ್ರ ಜೀವನ ಅಲ್ವಾ? ಹಂಗಾರೆ 6 ಗಂಟೆ ಮೇಲೆ ಬಿಡದಿಂದ ಎಲ್ಲ ಮನೆ ಬಾಗಿಲು ಹಾಕೊಂಡು ಆಚೆ ಹೋಗ್ಬಿಡ್ತಾರ? ನಮ್ಮೂರಲ್ಲಿ ಹಾಲು ಕುಡಿಯಕ್ಕೆ ಯೋಗ್ಯನೇ ಅಲ್ಲ. ಕೃಷ್ಣಾವತಿ ವ್ಯಾಪ್ತಿಯಲ್ಲಿ ಬರೋ ಹಾಲು ಕುಡಿಯಕ್ಕೆ ಯೋಗ್ಯನೇ ಅಲ್ಲ. ನಮ್ಮ ಎಳೆನೀರು ಕುಡಿಯಕ್ಕೆ ಯೋಗ್ಯನೇ ಅಲ್ಲ. ಶ್ವೇತಾ ಮೇಡಮ್ ಕರೆಕ್ಟ್, ಅವರು ಒಳ್ಳೆ ವಿಚಾರ ಹೇಳ್ತಾರೆ. ಆ ಫಲವತ್ತಾದ ಭೂಮಿನ ಬರ್ತಾ ಇರೋ ತೆಂಗಿನಕಾಯಿ ನೋಡಿ, ಇಳುವರಿ ನೋಡಿ, ಸುನಿಲ್ ಸರ್ ನೀವೇ ಹೇಳಿದ್ರಿ ಅಲ್ಲಿ ಬದುಕಕ್ಕಾಗಲ್ಲ ಅಂತ ಹೇಳಿ. ತಲೆತಲಾಂತರದಿಂದ ವಂಶ ಪಾರಂಪರವಾಗಿ ಬದುಕಿರೋ ಜನ ಹಂಗಾದ್ರೆ ಏನ್ ಮಾಡ್ತಿದ್ದಾರೆ? ಪ್ರಶ್ನೆ ಕೇಳಿಸ್ಕೊಂಬಿಡಿ ಸರ್, ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿ ಸರ್. ಅಂದ್ರೆ 6 ಗಂಟೆ ಮೇಲೆ ಮನೆ ಬೀಗ ಹಾಕೊಂಡ್ಬಿಟ್ಟು ಬೆಂಗಳೂರು ಕಡೆ ಬರ್ತಿದಾರ ಬಿಡದಿ ಭಾಗದ ಜನ ಎಲ್ಲರೂ? ಇಲ್ಲ, ಬಾಗಿಲು ಹಾಕೊಂಡು ಹೊಗೆ ಹಾಕೊಂಡು ನಮ್ಮೂರಲ್ಲಿ ಹಸುಗೋಗಿ ಹೊಗೆ ಹಾಕ್ತಾರೆ ಅಂತಿದಾರಲ್ಲ ಸರ್. ಅವ್ರ ಬದುಕು ನಾವ್ ಹೆಂಗೋ ಬದುಕ್ತಿದೀವಿ, ಇಲ್ಲಿ ನಮ್ಮನ್ನ ಬಿಟ್ಬಿಡಿ ಅಂತ ಹೇಳ್ತಿದ್ದಾರೆ. ಶ್ವೇತಾ ತರದ ಅನೇಕ ರೈತರು ನಮ್ಮ ಸ್ಟುಡಿಯೋ ಬಂದಿದ್ದಾರೆ. ಒಂದು ಟೈಮಲ್ಲಿ ನಮ್ಮ ಹತ್ರ 30 ಜನ ಕೆಲಸ ಮಾಡ್ತಾ ಇದ್ರು, ಇವತ್ತು 3 ಜನ ಕೆಲಸಕ್ಕೆ ಸಿಗಲ್ಲ. ಸುತ್ತ ಇಂಡಸ್ಟ್ರಿಯಲ್ ಲೇಬರ್ ಸಮಸ್ಯೆ ಇದೆ. ನೀವು ಕೊಡಿ, ನಿಮ್ ಕೊಡೋದಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ. ನಾವೇನ್ ಹೇಳೋದು, ಈ ಅಬ್ಜೆಕ್ಷನ್ ಅಲ್ಲಿ ನಮ್ಮ ಹೆಸರು ಇಡಬಾರ್ದು ಅಷ್ಟೇ. ನಮ್ನ ಇಲ್ಲಿ ನಮ್ಮ ಹೆಸರನ್ನ ತೆಗೆದು ಬಿಡಿ, ಇದ್ರ ಬದಲ ನಮ್ಗೆ ನೋಟಿಸ್ ಇಂದ ನಮ್ ಕೈ ಬಿಡಿ, ನಾವು ಬಿಡ್ತೀವಿ. ಸರ್ಕಾರಕ್ಕೆ ಸಲ್ಲಿಸಿರೋದು ಚಂದ್ರಶೇಖರ್ ಅವರೇ, ಈಗ ಬಿಡದಿ ವಿಚಾರ ವಿವಾದ ಹೋಗಿದೆ, ಇದನ್ನ ಹೆಂಗ್ ಬಗೆಹರಿಸಿಕೊಳ್ಳುತ್ತೋ ಸರ್ಕಾರ ಅನ್ನೋದು ಯಕ್ಷ ಪ್ರಶ್ನೆ ಆಗಿರುವಾಗ್ಲೇ 2ನೇ ಏರ್ಪೋರ್ಟ್ ಆಗ್ಲಿ ಸರ್, ಬೆಂಗಳೂರಿಗೆ ಇನ್ನೊಂದು ಏರ್ಪೋರ್ಟ್ ನ ಅವಶ್ಯಕತೆ ಇದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋದೆ. ಬರೋಬ್ಬರಿ 9,800 ಎಕರೆ ಜಾಗ ಬೇಕಾಗುತ್ತೆ ಏರ್ಪೋರ್ಟ್ಗೆ. ಅಲ್ಲೂ ಕೂಡ ಈಗ ಆಲ್ರೆಡಿ ಜನ ಅಲ್ಲಿನ ಭಾಗದ ರೈತರು, ಅದರಲ್ಲೂ ಕೆರೆಚೂಡ್ನಹಳ್ಳಿ ಸೋಮನಹಳ್ಳಿ ಭಾಗದ ರೈತರನ್ನ ನಾವು ಮಾತನಾಡಿಸಿದಾಗ ಭೂಮಿ ಕೊಡ್ಲಿಕ್ಕೆ ಸಿದ್ಧಾನ ಅಂತಂದ್ರೆ ಹತ್ರ ಬರ್ಲಿಕ್ಕೆ ಬಿಟ್ಕೊಳ್ಳೋದಿಲ್ಲ ಅಂತ ಹೇಳಿ ಈಗ್ಲೇನೆ ಹೇಳಿಕೆ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಾನು ಆಗಲೇ ಹೇಳಿದೆ, ಈ ಚೀಫ್ ಮಿನಿಸ್ಟರ್ನೇ ರಿಯಲ್ ಎಸ್ಟೇಟ್ ಚೀಫ್ ಮಿನಿಸ್ಟರ್. ಇವ್ರಿಗೆ ರಿಯಲ್ ಎಸ್ಟೇಟಲ್ಲಿ ಎಲ್ಲಿ ಲಾಭ ಬರುತ್ತೆ ಅದು ಬಿಟ್ಬಿಟ್ರೆ ಬೇರೆ ಯಾವ ಚಿಂತನೆ ಇರಲ್ಲ, ಯಾವ ಏರ್ಪೋರ್ಟ್ ಅವ್ರಿಗೆ ಗಮನ ಇರಲ್ಲ, ಯಾವ ಪ್ರಾಜೆಕ್ಟ್ಗಳಿಗೆ ಗಮನ ಇರಲ್ಲ. ನೀವಾಗಲೇ ಒಂದೇ 10 ಸೆಕೆಂಡ್ಸ್ ನಾನು ಕಾವೇರಿ ವಿಚಾರದಲ್ಲಿ ಹೇಳ್ಬಿಟ್ಟು ಅಲ್ಲಿಗೆ ಬರ್ತೇನೆ ನೋಡಿ. ಕಾವೇರಿ ವಿಚಾರದಲ್ಲಿ ಜೂನ್ 30ನೇ ತಾರೀಕು 4 ನಮ್ಮಲ್ಲಿರ್ತಕ್ಕಂಥ ಜಲಾಶಯಗಳೇನಿದೆ, ಕಬಿನಿ, ಹಾರಂಗಿ, ಹೇಮಾವತಿ ಮತ್ತು KRS 4 ಸೇರಿ ಕೇವಲ 15.7 TMC ನೀರಿರೋದು. ಕೇವಲ 15. ಒಳಹರಿವಿದ್ದಿದ್ದು ಕೇವಲ 4 TMC ಒಳಹರಿವಿರೋದು. ಅಂಥದ್ರಲ್ಲಿ ಇದು ಜೂನ್ 30ಕ್ಕೆ, ಜುಲೈ 8ನೇ ತಾರೀಕು ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಸಚಿವರು ಹೇಳಿಕೆ ಕೊಡ್ತಾರೆ, ತಮಿಳುನಾಡಿಗೆ ನೀರು ಬಿಡಲ್ಲ ಅಂತ ನಾವು ಹೇಳೇ ಇಲ್ಲ, ಜಲಮಂಡಳಿ ಹೇಳಿದ್ರೆ ಅದು ಹೇಳ್ದಂಗೆ ಹೇಳ್ತು ಬಿಟ್ಬಿಡ್ತೀವಿ ಅಂತೇಳಿ. ಏನು ಇವ್ರು ತಾತನ ಮನೆಯಿಂದ ತಗೊಂಡ್ಬಂದು ಬಿಡ್ತಾರ? ಎಲ್ಲಿದೆ ಕುಡಿಯಕ್ಕೆ ನೀರು ಗತಿ ಇಲ್ಲ. ಇವತ್ತು ನೋಡಿ 17 TMC ಬರೀ ಕುಡಿಯೋ ನೀರಿಗೆ ಬೇಕು. ಮಂಡ್ಯ, ಮೈಸೂರು ಮತ್ತು ಬೆಂಗಳೂರಿಗೆ 17 TMC ಬೇಕು. ಎಲ್ಲ ಸೇರಿಸಿದ್ರೆ 15 TMC ನೀರಿಲ್ಲ. ಮತ್ತು ಇನ್ನೊಂದು ನೋಡಿ, ಯಾವಾಗಲೂ ನಮಗೆ ಮುಂಗಾರು ಬರ್ತದೆ, ಇದಾದ್ಮೇಲೆ ತಮಿಳ್ನಾಡಿಗೆ ಹಿಂಗಾರು ಬರ್ತದೆ. ತಮಿಳ್ನಾಡಿಗೆ ಭಾಳ ಚೆನ್ನಾಗಿ ಮಳೆ ಆಗ್ತದೆ, ನಮ್ಗೆ ಇಲ್ಲಿ ಬಿಟ್ಟು ನಮ್ಮನ್ನು ಮುಗಿದ ಮೇಲೂ ಕೂಡ ಅವ್ರಿಗೆ ಬರ್ತಾ ಇರ್ತದೆ. ಕಳೆದ ವರ್ಷ ಪ್ರತಿ ವರ್ಷ ಏನು ನ್ಯಾಯಾಧೀಕರಣ ಹೇಳಿದ್ದು 1,85 lakhs ಎಕರೆಗೆ ಮಾತ್ರ ಮಾಡಬೇಕು ಅಂತೇಳಿ ತಳಾಡಿ ಬೆಳೆಗೆ ಅವರಿಗೆ ಈ ಡ್ಯಾಮಿಂದ ಕೊಟ್ಟಿದ್ದು. ಇವರು
500 1000 ಕ್ಯೂಸೆಕ್ಸ್ ಮಾತ್ರ ಬಿಡಬೇಕಿತ್ತು ಡಿಸೆಂಬರ್ ಇಂದ 2500 ಕ್ಯೂಸೆಕ್ಸ್ ಇಂದ 14,000 ಕ್ಯೂಸೆಕ್ಸ್ ಬಿಟ್ಟಿದ್ದಾರೆ. ಇವ್ರು ಅಬ್ಜೆಕ್ಷನ್ ಮಾಡೋದ ಕರ್ನಾಟಕ ಗೌರ್ಮೆಂಟ್ ಅವರು ಇಲ್ಲಿವರೆಗೂ ಒಂದು ಅಬ್ಜೆಕ್ಷನ್ ತಗೊಂಡಾಗಿಲ್ಲಲ್ಲ. ನಾಳೆ ಮೀಟಿಂಗ್ ಇದೆ, ಇವ್ರು ಯಾವುದು ಅಬ್ಜೆಕ್ಷನ್ ಮಾಡಲ್ಲ. ಹಾಗಾಗಿ ತಮಿಳುನಾಡು ಪರವಾಗಿ ನಾಳೆ ತೀರ್ಪು ಹೊಟ್ಟಬಿಟ್ರೆ ಇವ್ರು ನೀರು ಬಿಟ್ಬಿಡ್ತಾರಂತೆ. ಎಲ್ಲಿಂದ ಬಿಡ್ತಾರೆ? ಮತ್ತೆ ತಿರ್ಗಾ ರೈತರು ಬಾಳು ಇವ್ರಿಗೆ ಏನಾಗಬೇಕಾಗಿದ್ದೀರಿ? ಈಗಲೇನೆ ಈವನ್ JDS ಅವರು ಮಾತಾಡಿದ್ರು, ಅಶೋಕ್ ಅವರು ಮಾತಾಡಿದ್ರು, ಕದ್ದು ಮುಚ್ಚು 100,000 ಕ್ಯೂಸೆಕ್ ನೀರು ತಮಿಳು ಇದಕ್ಕೆ ಕಾವೇರಿ ಬಿಡ್ತಾ ಇದ್ದಾರೆ ಅಂತೇಳಿ ಟಿವಿ ಮಾಧ್ಯಮದವರು ತೋರಿಸಿದ್ರು. ಇಲ್ಲಿ ಅಷ್ಟು ದೊಡ್ಡ ನಾಲೆಗೆ ಬಿಡಕ್ಕೆ ಇರುತ್ತೆ ನೀರಿಲ್ಲ ಅಂದಮೇಲೆ ಈ ಏನು ಹೇಮಾವತಿಯಿಂದ ಅಷ್ಟು ದೊಡ್ಡದಾಗಿ ಕೊಚ್ಕೊಂಡು ಎಲ್ಗೆ ಹೋಗ್ತಾ ಇದೆ ನೀರು? ಸರಿ. ಎರಡನೇ ವಿಚಾರ, ಏರ್ಪೋರ್ಟ್ ವಿಚಾರದಲ್ಲಿ ನೋಡಿ, ಇವರು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಪಾವಗಡದಲ್ಲಿ ಹೋಗ್ಬಿಟ್ಟು ಯಾವುದು ಸೋಲಾರ್ ಪ್ರಾಜೆಕ್ಟ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಮೇಡಮ್? ಅದು ತುಂಬಾ ದೂರ ಇದೆ, ಅಲ್ಲಿ ಮಳೆ ಬರೋದಿಲ್ಲ, ನೀರಲ್ಲಿ ಫ್ಲೋರೈಡ್ ಇದೆ, ಹಾಗಾಗಿ ಅಲ್ಲಿನ ಜನಗಳ ಬಹಳ ಹಸನು ಮಾಡೋದಕ್ಕೆ ಒಂದು ಪ್ರಾಜೆಕ್ಟ್ ಮಾಡ್ತಾರೆ. ನೀವು ಬಿಡದಿ ಪ್ರಾಜೆಕ್ಟ್ ಮಾಡೋದು ಟೌನ್ಶಿಪ್ ನ ಊರಿಂದ ಬೇರೆ ಅಲ್ಲಿ ಮಾಡಿ ಪಾವಗಡದಲ್ಲಿ ಮಾಡ್ಬೇಕು ತಾನೆ. ಗೌರಿಬಿದನೂರಿಂದ ಪಾವಗಡ ಕಂಪ್ಲೀಟ್ ಮರುಭೂಮಿ ರೀ, ಅಲ್ಲ ಜನಗಳಿಗೊಂದು ಬಾಳ್ ಕೊಡಿ. ಆಮೇಲೆ ಏರ್ಪೋರ್ಟ್ ವಿಚಾರದಲ್ಲಿ ಬಂತು. ಏರ್ಪೋರ್ಟ್ ವಿಚಾರದಲ್ಲಿ ಬಂದಾಗ ಶಿರಾ ಹತ್ರ ಭೂಮಿ ಕೊಡಬೇಕು ಅಂತ ಆಯ್ತು. ಶಿರಾ ಹತ್ರ ಭೂಮಿ ಕೊಟ್ಟರೆ ನಿಮಗೆ ಉತ್ತರ ಕರ್ನಾಟಕದ ಎಲ್ಲ ಕಂಪ್ಲೀಟ್ ಕವರ್ ಆಗುತ್ತೆ. ಮತ್ತೆ ಕಂಪ್ಲೀಟ್ ಮರುಭೂಮಿ ಜಾಗ, ಅಲ್ಲೊಂದಷ್ಟು ಜನಗಳು ಬದುಕೋತಾರೆ, ಅಲ್ಲೊಂದಷ್ಟು ಕೂಲಿ ಸಿಗುತ್ತೆ, ನಾಲಿ ಸಿಗುತ್ತೆ, ಅದು ಬೇಡವಂತೆ. ಎಲ್ಲನೂ ತಗೊಂಡು ಕನಕಪುರ ಸುತ್ತಮುತ್ತ ಮಾಡ್ಕೊಂಡು ಇರೋ ರಿಯಲ್ ಎಸ್ಟೇಟ್ ವ್ಯಾಲ್ಯೂಗಳನ್ನ ಚೆನ್ನಾಗಿ ಜಾಸ್ತಿ ಮಾಡ್ಕೊಂಡು ಲೂಟಿ ಮಾಡೋದು ಒಂದು ಬಿಟ್ಬಿಟ್ರೆ ಈ ರಿಯಲ್ ಎಸ್ಟೇಟ್ ಚೀಫ್ ಮಿನಿಸ್ಟರ್ ಮೈಂಡ್ ಅಲ್ಲಿ ಬೇರೆ ಯಾವುದೂ ಇಲ್ಲ. ಮಂಜುನಾಥ್ ಅಂತ ಹೇಳಿ ಮೈಸೂರಿನಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್, ರೈತರ ವಿಚಾರದಲ್ಲಿ ನಿಲುವು ರಾಜ್ಯ ಸರ್ಕಾರದ ನಿಮ್ಮ ಅಭಿಪ್ರಾಯ? ಮೇಡಮ್, ಈ ಕಾಂಗ್ರೆಸ್ ಅವ್ರಿಗೆ ಯಾವಾಗ್ಲೂ ರೈತರ ಮೇಲೆ ಕೋಪ. ಅವ್ರ ಭೂಮಿ ಇವ್ರ ಭೂಮಿ ಕಿತ್ಕೊಂಡು ಇವರು ದುಡ್ಡು ಮಾಡಕ್ ನೋಡ್ತಾ ಇದಾರೆ. ಯಾರ್ ಕೊಡ್ತೀನಿ ಅಂದ್ರೆ ಅವ್ರ ಹತ್ರ ತಗೊಳ್ಳಿ. ಅಲ್ಲಿ ನಾನು ನೋಡ್ತಾ ಇದ್ದೆ ಟಿವಿಲಿ, ನಂದೀಶ್ ಅನ್ನೋರೊಬ್ರು ಹೇಳ್ತಾ ಇದ್ರು ಇನ್ನೊಬ್ರಿಗೆ, ನೀವು ಕೊಡಿ ಅವ್ರು ಕೊಡಿ ಅಂತ. ಅವ್ರು ಕೊಡೋದಾದ್ರೆ ಅವ್ರೆಲ್ಲ ಸೇರ್ಕೊಂಡು ಪಬ್ಲಿಷ್ ಮಾಡ್ಲಿ, ಮೀಡಿಯಾ ಮುಖಾಂತರ ಪಬ್ಲಿಷ್ ಮಾಡ್ಲಿ, ನಾವ್ ಇಷ್ಟು ಜನ ಕೊಡ್ತಾ ಇದೀವಿ ತಗೊಳ್ಳಿ ಅಂತ ಓಪನ್ ಆಗಿ ಹೇಳಿ. ಸರಿ, ಅಂದ್ರೆ ಬಲವಂತದ ಭೂಸ್ವಾಧೀನ ಬೇಡ ಅಂತ ಹೇಳ್ತಿದ್ದೀರಿ ರೈತರದು ಎಸ್ಪೆಷಲಿ. ಏನಿವೆ, ಧನ್ಯವಾದ ಮಂಜುನಾಥ್ ಅವರೇ. ಲಿಂಗೇಗೌಡರು ಅಂತ ಹೇಳಿ ಕಡೆ ಕಾಲರು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಹೇಳಿ ಸರ್. ಏನಿಲ್ಲ, ಈಗ ನಾವ್ ಹೇಳುದು ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಬರುವಾಗ KPCC ಅಧ್ಯಕ್ಷರಾಗಿದ್ದಂತವ್ರು ಇದೇ ನಮ್ಮ DK ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರು ಆ ಸಂದರ್ಭದಲ್ಲಿ ಹೇಳಿದ್ದೇನೆಂದ್ರೆ, ಪಾದಯಾತ್ರೆ ಮಾಡಿ ನಾವು ಬಹಳ ದೊಡ್ಡ ಮಟ್ಟಕ್ಕೆ ಮೇಕೆದಾಟು ಕಟ್ತೀವಿ ನಮ್ಗೆ ಓಟ್ ಹಾಕಿ ಅಂತ. ನಮ್ ಜಿಲ್ಲೆಯವರೇ, ನಾನ್ ಚನ್ನಪಟ್ಟಣ ತಾಲೂಕು, ಆಯ್ತಾರಾ? ಆದ್ರೆ ಇವರು ಪಾದಯಾತ್ರೆ ವಿಚಾರಣೆ ಮರ್ತ್ಬಿಟ್ರು. ಈಗ ಮೇಕೆದಾಟು ವಿಚಾರಣೆ ಮರ್ತ್ಬಿಟ್ರು, ನೀರಾವರಿ ವಿಚಾರ ಮರ್ತ್ಬಿಟ್ರು, ರೈತರು ಮರ್ತ್ಬಿಟ್ರು. ನಮ್ ಚನ್ನಪಟ್ಟಣದಲ್ಲಿ ಉಪಚುನಾವಣೆಗೆ ಬಂದಿದ್ರು. ನಮ್ಮ ಹಳ್ಳಿಗಳಿಗೆ ಪ್ರತಿ ಹಳ್ಳಿಗಳು ಮಾತಾಡ್ಸವ್ರೆ, ನಾನು ಆಮೂಲಾಗ್ರವಾಗಿ ರಾಮನಗರನ ಅಭಿವೃದ್ಧಿ ಮಾಡಿಸ್ಬಿಡ್ತೀನಿ ಅಂತ. ನಾನ್ ಕೇಳುದು ಮೇಡಮ್ ಅವ್ರೆ, ಈಗ ಆಲ್ರೆಡಿ ರೈತರ ವಿಚಾರ ಬಿಟ್ಬಿಟ್ರು, ಯಾವುದೇ ಎಲ್ಲ ಬಿಟ್ಬಿಟ್ಬಿಟ್ರು. ಹಲೋ, ಈಗ ಒಂದ್ ಕಡೆ ಕೆಂಪೇಗೌಡ ಬಡಾವಣೆ ಒಂದ್ ಕಡೆ, ಇನ್ನೂ ಒಂದು ನಮ್ಮ ಯಾರು ಕನ್ನಡಿಗರಿಗೂ ಅದೇ ಅಂತ ಸೈಟ್ ಸಿಗ್ತದೋ ಇಲ್ಲ ಗೊತ್ತಿಲ್ಲ, ಅಲ್ಲಿ ಮಲ್ನಾಡಿದ್ದಂಗಿತ್ತು ಸೇಮ್ ಇದೇ ತರ ಬಿಡದಿ ತರ ಅದನ್ನ ಹೊಡೆದಾಕ್ಬಿಟ್ರು. ಇನ್ನೊಂದ್ ಕಡೆ ಅರ್ಕಾವತಿ ಬಡಾವಣೆ ಇಲ್ಲಿ ಕಂಪ್ಲೀಟ್ ಆಗಿಲ್ಲ, ಜನ ಏನು ಮನೆ ಕಟ್ಟಿಲ್ಲ. ಇನ್ನು ಅಂದ್ರೆ ರೈತರು ಭೂಮಿ ಕಸ್ಕೊಳ್ಳೋ ತನಕ ಮಾತ್ರ ಹುಮ್ಮಸ್ ಇರುತ್ತೆ, ಅದಾದ್ಮೇಲೆ ರೈತರಿಗೆ ಭೂಮಿನೂ ಇಲ್ಲ, ಪ್ರಾಜೆಕ್ಟು ಕಂಪ್ಲೀಟ್ ಆಗ್ತಿಲ್ಲ ಅಂತ ಹೇಳ್ತಿದ್ದೀರಿ. ಧನ್ಯವಾದ ಲಿಂಗೇಗೌಡ್ರೆ. ಸ್ವಾತಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತ ಭಾವಿಸ್ತಾ. ಸ್ವಾತಿ ಅವರೇ, ಈಗ ಏರ್ಪೋರ್ಟ್ ವಿಚಾರ ಮಾತನಾಡ್ತಾ ಇದ್ವಿ. ಕನಕಪುರ ರೋಡ್ ನಲ್ಲಿ ಇರ್ತಕ್ಕಂಥ ಕೆಚೂಡನಹಳ್ಳಿ ಕೂಡ ಒನ್ ಆಫ್ ದ 3 ಯಾವುದೋ ಜಾಗಗಳನ್ನ ಗುರುತು ಮಾಡಿದ್ದಾರೆ. ಅದ್ರಲ್ಲಿ ಒನ್ ಆಫ್ ದ ಜಾಗ ಈ ಕೆಚೂಡನಹಳ್ಳಿ. ಬಟ್ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕಾಳಜಿಯನ್ನ ವ್ಯಕ್ತಪಡಿಸಿ ಹೇಳಿರೋದು ಏನಲ್ಲಿ? ಬಲವಂತದ ಭೂಸ್ವಾಧೀನ ಆಗಬಾರ್ದು, ಅಲ್ಲಿನ ಜನರನ್ನ ರೈತರನ್ನ ಒಕ್ಕಲೆಬ್ಬಿಸಬಾರ್ದು. ಕನಕಪುರ ರೋಡಲ್ಲಿ ಕೆಚೂಡನಹಳ್ಳಿಯಲ್ಲಿ ಇರ್ತಕ್ಕಂಥ ರೈತರ ಬಗ್ಗೆ ಇರೋ ಕಾಳಜಿ ಬಿಡದಿ ಭಾಗದಲ್ಲಿ ಯಾಕೆ ಬರ್ತಿಲ್ಲ? ಜನ ಕೇಳ್ತಾ ಇರೋದು. ಮತ್ತವ್ರೆ, ಮಾನ್ಯ ಬಿಜೆಪಿ ವಕ್ತಾರರು ಚಂದ್ರಶೇಖರ್ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಶಿರಾದಲ್ಲಿ ಏರ್ಪೋರ್ಟ್ ಮಾಡ್ಬಿಡಿ ಅಂತ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಆ ಊರಿಗೆ ಪಕ್ಕದಲ್ಲಿರುವಂತಹ ತುಮಕೂರಲ್ಲಿರುವಂತಹ ಏನು ಓಡಾಡ್ಕೊಂಡು ಬರುವಂತಹ ಊರಿಗೆ ಸೇರುವಂತಹ ಚಂದ್ರಶೇಖರ್ ಅವರೇ ಶಿರಾದಲ್ಲಿ ಏರ್ಪೋರ್ಟ್ ಮಾಡಿದ್ರೆ ಆ ಏರ್ಪೋರ್ಟ್ ಅನ್ನ ಬಳಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಕೂಡ ಅದರದ್ದೇ ಆಯ್ತು, ಗೊತ್ತಿದೆ ಆಯ್ತಾ. ಆದ್ರೆ ಎಲ್ಲದಕ್ಕೂ ಒಂದು ಫೀಸಿಬಿಲಿಟಿ ಅನ್ನೋದಿರುತ್ತೆ ಸ್ಮಿತಾ ಅವ್ರೆ. ಎಲ್ಲೋ ತಗೊಂಡು ಹೋಗಿ ನಾನು ಏರ್ಪೋರ್ಟ್ ಮಾಡ್ಬಿಟ್ಟೆ, ಎಲ್ಲೋ ತಗೊಂಡು ಹೋಗಿ ನಾನು ಇನ್ನೇನೋ ಮಾಡ್ಬಿಟ್ಟೆ. ಶಿವಮೊಗ್ಗಕ್ಕೆ ಇವತ್ತಿನ ದಿನ ನಾವು ಏರ್ಪೋರ್ಟ್ ತಗೊಂಡ್ ಬಂದಿದ್ದೀರಿ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರ ಬಹಳ ದೊಡ್ಡ ಕೊಡುಗೆ, ನನಗೆ ಅದ್ರ ಬಗ್ಗೆ ಅಪಾರವಾದಂತಹ ಗೌರವ ಇದೆ. ಆದ್ರೆ ಇವತ್ತಿನ ದಿನ ಎಷ್ಟು ಜನ ಓಡಾಡ್ತಾ ಇದಾರೆ ಅಂತ ಉಡಾನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಸಣ್ಣ ಸಣ್ಣ ಏರ್ಪೋರ್ಟ್ಗೂ ವ್ಯತ್ಯಾಸ ಗೊತ್ತೇನ್ರಿ ನಿಮ್ಗೆ? ಸ್ವಲ್ಪ ಇರ್ರಿ. ದೇವ್ರೇ, ಏನ್ರಿ ಇದು?
ಉಡಾನ್ ಅಮ್ಮ, ಸ್ಕೀಮ್ ಇಂದ ಇದು ಸಿಕ್ಕಾಪಟ್ಟೆ ಮಾಡ್ತಿರೋದು international airport ಏರ್ಪೋರ್ಟ್ ಗಳನ್ನ ಮಾತಾಡ್ತಾ ಇರೋದು. ಮಾತಾಡಿ. ಉಡಾನ್ ಸ್ಕೀಮ್ ಇಂದ ತಾವು ಇಡೀ ದೇಶದಲ್ಲಿ ಸಿಕ್ಕಾಪಟ್ಟೆ ಏರ್ಪೋರ್ಟ್ ಗಳನ್ನ ತಗೊಂಡ್ ಬಂದಿದ್ರಿ ಈ ದೇಶದಲ್ಲಿ. ಅದು ಎಲ್ಲೆಲ್ಲಿ ಚಾಲ್ತಿಯಲ್ಲಿದೆ? ಬೆಂಗಳೂರಿನ ಸುತ್ತಮುತ್ತಲನ್ನ ಹೊರತುಪಡಿಸಿ ನೀವು ಎಲ್ಲೇ ಏರ್ಪೋರ್ಟ್ ಅನ್ನ ಮಾಡಿದ್ರು ಅದೆಲ್ಲವೂ ಕೂಡ ಇವತ್ತಿನ ದಿನ ಕೇಂದ್ರ ಸರ್ಕಾರದ ಉಡಾನ್ ಸ್ಕೀಮ್ ನ ಫೇಲ್ಯೂರ್ ಏರ್ಪೋರ್ಟ್ ಇದು ಕೂಡ ಹಂಗೆ ಆಗುವಂತದ್ದು. ಇದು ಕೂಡ ಹಂಗೆ ಆಗುವಂತದ್ದು. ಪ್ರಪೋಸ್ಡ್ ಲ್ಯಾಂಡ್ ಅಥವಾ ಇಲ್ಲಿ ಆಗಬಹುದು ಅಂತ ಚಿಂತನೆ ಮಾಡಿರೋ ಜಾಗದಲ್ಲಿ ಮಾತ್ರ ಯಾರನ್ನೂ ಬಲವಂತವಾಗಿ ಒಕ್ಕಲೆಬ್ಬಿಸಬೇಡಿ ಅಂತ ಹೇಳ್ತಿರೋ ಡಿ ಕೆ ಶಿವಕುಮಾರ್ ಅವರು ಬಿಡದಿ ಭಾಗದಲ್ಲಿ ಮಾತ್ರ ಯಾಕೆ ಹಠಕ್ ಬಿದ್ದಿದ್ದಾರೆ ಅನ್ನೋದು. ನಾವ್ ಎಲ್ ಮೇಡಮ್ ಬಲವಂತ ಒಕ್ಕಲೆಬ್ಬಿಸ್ತಾ ಇದೀವಿ? ಇವತ್ತಿನ ದಿನಾನು ಸುನಿಲ್ ಅವ್ರು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು ಅಲ್ಲಿ ಕೂತ್ಕೊಂಡು. 1000 ಎಕರೆ ಆಲ್ರೆಡಿ ಕಳೆದ ವರ್ಷದಿಂದ ಈ ವರ್ಷ ಮಾರಾಟ ಆಗಿದೆ ಅಂತ. ನಾನು ಅಲ್ಲಿರುವಂತ ರೈತರ ಹತ್ರ ಮಾತಾಡಿದೀನಿ. ಜನ ಅದು ಅವ್ರ ವೈಯಕ್ತಿಕ, ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಅವ್ರು ಅದಕ್ಕೆ ಮಾರಾಟ ಮಾಡಿದ್ರು ಅಂದಿದ ತಕ್ಷಣ ಸರ್ಕಾರ ಕೊಡ್ಬೇಕು ಅನ್ನೋದಿಲ್ಲ. ಕಾರ್ ತಗೊಳ್ಳೋದಕ್ಕೆ ಇವತ್ತಿನ ದಿನ ಜನ ಭೂಮಿನ ಮಾರ್ತಾ ಇದಾರೆ. ಮಕ್ಕಳು ಎಜುಕೇಶನ್ ಫೀಸ್ಗೆ ಇವತ್ತಿನ ದಿನ ಜನ ಭೂಮಿಗಳನ್ನ ಮಾರ್ಕೋತಾ ಇದಾರೆ. ಸಿಕ್ಕಾಪಟ್ಟೆ ಇದೆ. ಆಲ್ಮೋಸ್ಟ್ 30 to 40% ಇದ್ದಾರೆ. ಖಂಡಿತವಾಗ್ಲೂ ಇದ್ದಾರೆ. ಖಂಡಿತವಾಗ್ಲೂ ಇದ್ದಾರೆ. ಇಲ್ಲ ಇದ್ರದ್ದು ಒಂದ್ ಸರ್ವೆ ನಡಿಬೇಕಾಗಿದೆ. ದಯಮಾಡಿ ಮಾಡಿ ಇದ್ರ ಬಗ್ಗೆನೂ ಒಂದ್ ಸರ್ವೆ ನಡಿಬೇಕಾಗಿದೆ. ಆಯ್ತಾ? ಮಕ್ಕಳ ಮದುವೆ ಮಾಡೋದಕ್ಕೆ ಇವತ್ತಿನ ದಿನ ರೈತರು ಭೂಮಿ ಮಾರ್ತಾ ಇದ್ದಾರೆ. ಹಾಗಂತ ಅವರ ಅನಿವಾರ್ಯತೆಗೆ ಮಾರ್ತಾ ಇದ್ರು, ಅವಶ್ಯಕತೆಗೆ ಮಾರ್ತಾ ಇದ್ರು, ವಾಟ್ ಎವರ್ ಇಟ್ ಇಸ್. ಇವತ್ತಿನ ದಿನ ಮಾರಾಟ ಮಾಡ್ತಾ ಇರುವಂತಹ ರೇಟ್ಗಿಂತ ದುಪ್ಪಟ್ಟು ರೇಟ್ ಇವತ್ತಿನ ದಿನ ಸರ್ಕಾರ ಕೊಟ್ಟು ಅವ್ರಿಗೆ ಹತ್ರ ತೆಗೆದುಕೊಳ್ತಾ ಇದೆ. ರೈತರು ಮಾರಾಟ ಮಾಡ್ತಾ ಇಲ್ಲ ಅಂತ ಇಲ್ಲ, ರೈತರು ಕೇವಲ ಕೃಷಿ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಇಲ್ಲ. ಸರ್ಕಾರ 2 ಕೋಟಿ ನೋಡ್ಕೊಂಡ್ ಬಂದಿದ್ದೀರಾ ನೀವು? ನೋಡ್ಕೊಂಡ್ ಬಂದಿದ್ದೀರಾ ಎಕರೆ ಆಗಿದೆ ಅಂತ? ನೋಡ್ಕೊಂಡ್ ಬಂದಿದ್ದೀರಾ? ರಾಜಗೌಡ್ರೆ, ಇದೇ ಒಕ್ಕಲಿಗ ಸಮುದಾಯದ ಹತ್ರ ಪೆನ್ನು ಪೇಪರ್ ರಾಜಗೌಡ್ರ ಸಮಯ ಇದೇ ಒಕ್ಕಲಿಗ ಸಮುದಾಯದ ಬಳಿಯಲ್ಲಿ ಪೆನ್ನು ಪೇಪರ್ ಕೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ಈಗ ಒಕ್ಕಲಿಗ ಸಮುದಾಯ ಅಥವಾ ರೈತಾಪಿ ವರ್ಗದ ಭೂಮಿಯನ್ನ ಇಸ್ಕೊಳ್ಳಕ್ಕೆ ಕಸ್ಕೊಳ್ಳಕ್ಕೆ ಈ ಪೆನ್ನು ಪೇಪರ್ ಬಳಕೆ ಆಗ್ತಿದ್ಯಾ ಅನ್ನೋ ಅನುಮಾನ ನಿಮಗ್ ಬಂದಿದ್ದು, ಮಾಧ್ಯಮಕ್ಕೆ ಬಂದೈತೆ ಅಂದ್ರೆ ಜನತೆಗೆ ಬಂದಿದೆ ಅಂತಾನೆ ಉತ್ತರ. ಪಾಪ ಈಗ ಲಿಂಗೇಗೌಡರು ಮಾತಾಡ್ತಾ ಹೇಳಿದ್ರು ಮೇಕೆದಾಟು ಕಟ್ತೀನಿ ಎಂದವರು ಇವತ್ತು ಮೇಕೆದಾಟಿಗೆ ನೀರು ಹರಿಯುತ್ತಲ್ಲ ಆ ಜಾಗನೇ ಮುಚ್ಲಿಕ್ಕೆ ಹೊರಟಿದ್ದಾರೆ ಲೇಔಟ್ ಮಾಡಲಿಕ್ಕೆ. ನಾನು ಹೇಳೋದಿಷ್ಟೇ, ಇವರು ನೋಟಿಫಿಕೇಶನ್ ಮಾಡುವಾಗೂ ಅಷ್ಟೇ, ಆಮೇಲೆ ಗ್ರೀನ್ರಿ GTA ಇಂದ ಇವ್ರು ಪರ್ಮಿಷನ್ನು ತಗೊಂಡಿಲ್ಲ. ನಾನು ಹೇಳೋದಿಷ್ಟೇ, ಪಾಪ ಇವ್ರು ನಮ್ಮ ಸುನಿಲ್ ಅವ್ರಿಗೇನೋ ಸೊಳ್ಳೆ ಕಾಟ ಜಾಸ್ತಿ ಇದೆಯಂತ ಅವ್ರು ಬೆಂಗಳೂರಿಗೆ ಬಂದಿದ್ದಾರೆ. ಪಾಪ ಬೆಂಗಳೂರಲ್ಲಿ ಉಳ್ಕೊಳ್ಳಿ, ಅವ್ರ ಜಮೀನು ಬೇಕಾದ್ರೆ ಸರ್ಕಾರಕ್ಕೆ ಬಿಟ್ಕೊಡ್ಲಿ, ಅವ್ರು ಏನೋ ಮಾಡಲಿ. ಸಣ್ಣ ಪುಟ್ಟ ರೈತರು ಇದಾರಲ್ಲ, ಈಗ ಇವರೆಲ್ಲ 50 ಎಕರೆ 100 ಎಕರೆ ಇಟ್ಟಿರೋರಿಗೆ ಕೆಲಸದವ್ರು ಕೂಲಿ ಅವ್ರು ಸಿಗ್ತಾ ಇಲ್ಲ. ಆದ್ರೆ ಅಲ್ಲೇ ಕೂಲಿ ಮಾಡ್ಕೊಂಡು ಮೂಲ ನಿವಾಸಿಗಳಿದ್ದಾರೆ. ಅಲ್ಲಿಂದ ವಲಸೆ ಬಂದಿರೋರ್ ಸಮಸ್ಯೆ ಏನಿಲ್ಲ, ಯಾಕಂದ್ರೆ 500 ಎಕರೆ 200 ಎಕರೆ 300 ಎಕರೆ ವಲಸೆ ಬಂದಿರೋರ್ದು ಐತೆ. ಅವ್ರದ್ದು ಸಣ್ಣ ಪ್ರಾಜೆಕ್ಟ್ಗಳು ಮಾಡ್ಕೊಳ್ಳಿ. ನಮ್ದು ಅಬ್ಜೆಕ್ಷನ್ ಇಲ್ಲ, JDS ಅವ್ರದ್ದು ಅಬ್ಜೆಕ್ಷನ್ ಇಲ್ಲ, ರಾಜ್ಯದ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಸಣ್ಣ ರೈತರನ್ನ, ಸಣ್ಣ ಹಿಡುವಳಿದಾರನ್ನ 6 ಲಕ್ಷ ಲೀಟರ್ ಹಾಲು ಕೊಡ್ತಾ ಇರೋಂತ ರೈತರನ್ನ, ಹೈನುಗಾರಿಕೆ ಮಾಡ್ತಾ ಇರೋರ್ನ, ಕೃಷಿ ಮಾಡ್ತಾ ಇರೋರ್ನ ದಯವಿಟ್ಟು ಒಕ್ಕಲೆಬ್ಬಿಸಬೇಡಿ. ಕಡೆ ರಿಯಾಕ್ಷನ್ ನಿಮ್ ಕಡೆಯಿಂದ, ಬಿಡದಿ ಭಾಗದಲ್ಲಿ ಯಾರು ಭೂಮಿ ಕೊಡ್ಲಿಕ್ಕೆ ಸಿದ್ಧರಿಲ್ಲ ರೈತರು, ಅವ್ರ ಪರವಾಗಿ ಸರ್ಕಾರ ಯಾವ ರೀತಿ ನಿಲುವು ತಗೊಳ್ಬೇಕು ಅಂತ. ನಾವೇನಂದ್ರೆ ಯಾರು ಭೂಮಿ ಕೊಡಲ್ವೋ ಅವ್ರ ಭೂಮಿನ ಇವರು ಈ ನೋಟಿಫಿಕೇಶನ್ ಇಂದ ಕೈ ಬಿಡ್ಬೇಕು ಅಷ್ಟೇ. ಅಷ್ಟು ಬಿಟ್ರೆ ಸರ್ಕಾರ ನಮ್ಗೇನೋ ಅವ್ರಿಗೇನು ಹೊಸ್ದಾಗಿ ಏನು ಕೊಡೋದು ಬೇಡ. ಇರೋದು ಆದ್ರೆ ಸರ್ ಹೇಳ್ದಂಗೆ ಕೆರೆದು ಸಮಸ್ಯೆ ಇದೆ, ಅಲ್ಲಿ ಸೊಳ್ಳೆಗಳು ಕಾಟ ಇದೆ. ದಯವಿಟ್ಟು ಕೆರೆ ಕ್ಲೀನ್ ಮಾಡಿಸಿ, ನಾವ್ ಇನ್ನೂ ಚೆನ್ನಾಗಿ ಬೆಳೆ ಬೆಳಿತೀವಿ, ಈಗ ಬೆಳಿತಿದೀವಿ, ಇನ್ನೂ ಸಮೃದ್ಧ ಆಗ್ತೀವಿ. ದಯವಿಟ್ಟು ಅದನ್ನ ಕ್ಲೀನ್ ಮಾಡಿಸಿ ಅಷ್ಟೇ ನಾನು ಕೇಳ್ತಾ ಇರೋದು. ರೈತರು ಅಭಿವೃದ್ಧಿ ಹೆಸರಲ್ಲಿ ಸರ್ಕಾರ ರೈತ ವಿರೋಧಿ ಪಟ್ಟ ಸ್ವಾತಿ ಅವರೇ 93% ಜನಕ್ಕೆ ಇಲ್ಲ. ಸ್ವಾತಿ ಅವರೇ, ಇವತ್ತು ನಮ್ಮ ವೀಕ್ಷಕರ ಪೈಕಿ 93% ಜನಕ್ಕೆ ಅಭಿವೃದ್ಧಿ ಹೆಸರಲ್ಲಿ ರೈತ ವಿರೋಧಿ ಪಟ್ಟ ಕಟ್ಕೊಳ್ಳೋಕೆ ಹೊರಟಿದೆ ಸರ್ಕಾರ ಅಂತ ಅನ್ನಿಸ್ತಾ ಇದೆ. ಸರ್ಕಾರಗಳು ರೈತರ ಪರವಾಗಿಯೂ ಕೂಡ ಮಿಡಿಬೇಕು, ಆ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದು ಇಷ್ಟೇನೆ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH